ಈ ಮೂವಿಯಲ್ಲಿ ಬೇರೆಯೊಬ್ಬರು ಮಾಡಿರೋ ಒಂದು ತಪ್ಪಿಗೆ ನಮ್ಮ ಹೀರೋ ಆಗಿರೋ ಸ್ಟ್ಯಾನ್ಲಿ ಅನ್ನೋ ಒಬ್ಬ ಹುಡುಗ ಶಿಕ್ಷೆನ ಅನುಭವಿಸ್ತಾನೆ. ಅದೇನಪ್ಪಾ ಅಂದ್ರೆ ಬಿಸಿಗೆ ಉರಿತಾ ಇರೋ ಒಂದು ಮರುಭೂಮಿಯಲ್ಲಿ 25 ಅಡಿ ಗುಣಿನ ಹಗಿಬೇಕಾಗುತ್ತೆ. ಇಂಥ ಒಂದು ಶಿಕ್ಷೆಗೆ ನಮ್ಮ ಹೀರೋ ಯಾಕೆ ಸಿಕ್ಕಾಕೊಂಡ? ಈ ಹುಡುಗನ ರೀತಿಯಲ್ಲಿ ಅಲ್ಲಿ ತುಂಬಾ ಮಕ್ಕಳು ಆ ಗುಣಿಗಳನ್ನ ಹಗಿತಾ ಇರ್ತಾರೆ. ಈ ಮಕ್ಕಳೆಲ್ಲರೂ ಆ ಪ್ಲೇಸ್ ಅಲ್ಲಿ ಒಂದು ವಿಚಿತ್ರವಾಗಿರೋ ಒಂದು ವಸ್ತುನ ಹುಡುಕ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ನಮ್ಮ ಹೀರೋ ಫ್ಯಾಮಿಲಿಗೆ ಒಂದು ಶಾಪ ಇರುತ್ತೆ. ಅದು ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅಂದಂಗೆ ಮೂವಿ ಹೆಸರು ಹೋಲ್ಸ್ ಅಂತ 2003 ಅಲ್ಲಿ ರಿಲೀಸ್ ಆಗಿರೋದು. ಇನ್ನು ಮೂವಿ ಕಡೆ ಹೋಗೋದಕ್ಕೂ ಮೊದಲು ನಮ್ಮ ಕಡೆಯಿಂದ ಒಂದು ಚಿಕ್ಕ ರಿಕ್ವೆಸ್ಟ್, ಬೇರೆ ಯೂಟ್ಯೂಬರ್ಸ್ ಎಕ್ಸ್ಪ್ಲೈನ್ ಮಾಡದೇ ಇರೋ ಮೂವೀಸ್ ನ ನಾವ್ ಎಕ್ಸ್ಪ್ಲೈನ್ ಮಾಡ್ತೀವಿ. ಆ ಮೂವೀಸ್ ನ ನೀವು ಮಿಸ್ ಮಾಡ್ತೀರಾ ನೋಡ್ಬೇಕಂತ ಅನ್ಕೊಂಡ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಹಾಕಿದ್ದ ನೆಕ್ಸ್ಟ್ ಸೆಕೆಂಡ್ ಗೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದಿರಲ್ಲ, ಡನ್. ಇನ್ನ ಲೇಟ್ ಮಾಡ್ತೀರಾ, ಮೂವಿ ಕಡೆ ಹೋಗೋಣ. ಮೂವಿ ಓಪನಿಂಗ್ ಸೀನ್ ಅಲ್ಲೇ ಬಿಸಿಗೆ ಉರಿತಾ ಇರೋ ಒಂದು ಮರುಭೂಮಿಯಲ್ಲಿ ಓಪನ್ ಆಗುತ್ತೆ. ಅಲ್ಲಿರೋ ಮಕ್ಕಳೆಲ್ಲರೂ ಗುಣಿಗಳನ್ನ ಹಗಿತಿರ್ತಾರೆ. ಹೀಗೆ ಒಬ್ಬ ಹುಡುಗ ಗುಣಿನ ಹಗಿತಿರುವಾಗ ಅವನ ಗುಣಿ ಹತ್ರಕ್ಕೆ ಒಂದು ಸ್ನೇಕ್ ಬರುತ್ತೆ. ಆ ಸ್ನೇಕ್ ನ ನೋಡಿ ಆ ಹುಡುಗ ಅವನ ಹಾಕೊಂಡಿರೋ ಒಂದು ಶೂಸ್ ನ ಬಿಚ್ಬಿಟ್ಟು ಅವನ ಬರಿಗಾಲಿಂದ ಆ ಸ್ನೇಕ್ ನ ಮುಟ್ಟೋದಕ್ಕಂತ ಹೋಗ್ತಾನೆ. ಆ ಸ್ನೇಕ್ ಕಚ್ಚೋದ್ರಿಂದ ಆ ಹುಡುಗ ಸತ್ತೋಗ್ಬಿಡ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಈ ಮೂವಿ ಹೀರೋ ಆಗಿರೋ ಸ್ಟ್ಯಾನ್ಲಿ ಅನ್ನೋ ಒಬ್ಬ ಹುಡುಗನನ್ನ ತೋರಿಸ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವರ ಫ್ಯಾಮಿಲಿಯಲ್ಲಿ 4 ತಲೆಮಾರುಗಳಿಂದ ಇವರ ಫ್ಯಾಮಿಲಿಯಲ್ಲಿ ಹುಟ್ಟಿರೋ ಗಂಡು ಮಗುವಿಗೆ ಸ್ಟ್ಯಾನ್ಲಿ ಅಂತ ಹೆಸರು ಇಡ್ತಿರ್ತಾರೆ. ನಮ್ಮ ಹೀರೋ ಹೆಸರು ಸ್ಟ್ಯಾನ್ಲಿ, ಅವರ ತಂದೆ ಹೆಸರು ಸ್ಟ್ಯಾನ್ಲಿ, ಅವರ ತಂದೆ ಹೆಸರು ಸ್ಟ್ಯಾನ್ಲಿ, ಅವರ ತಂದೆ ಹೆಸರು ಸ್ಟ್ಯಾನ್ಲಿನೇ. ಸ್ಟ್ಯಾನ್ಲಿ ಒಂದು ದಿನ ರಸ್ತೆಯಲ್ಲಿ ನಡ್ಕೊಂಡು ಬರ್ತಿರುವಾಗ ಅವನ ತಲೆ ಮೇಲೆ ಇದ್ದಕ್ಕಿದ್ದಂಗೆ ಬೂಟುಗಳು ಬಂದು ಬೀಳ್ತವೆ. ನಮ್ಮ ಹೀರೋನ ತಂದೆ ಬೆವರ್ಸ್ ಮೇಲೆ ಹೋಗೋದಕ್ಕೆ ಅಂತ ಒಂದು ಪರ್ಫ್ಯೂಮ್ ನ ರೆಡಿ ಮಾಡ್ತಿರ್ತಾನೆ. ನಮ್ಮ ತಂದೆಗೆ ಈ ಬೂಟುಗಳು ಉಪಯೋಗ ಆಗ್ಬೋದು ಅಂತ ಆ ಬೂಟುಗಳನ್ನ ಎತ್ಕೊಂಡು ಓಡೋಗ್ತಾ ಇರ್ತಾನೆ ಸ್ಟ್ಯಾನ್ಲಿ. ಸರಿಯಾಗಿ ಅದೇ ಟೈಮ್ಗೆ ಪೊಲೀಸರ ಅಲ್ಲಿಗೆ ಬಂದು ಸ್ಟ್ಯಾನ್ಲಿನ ಹಿಡ್ಕೊಂತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಸ್ಟ್ಯಾನ್ಲಿ ಕೈಯಲ್ಲಿರೋ ಬೂಟುಗಳು ಒಬ್ಬ ಫೇಮಸ್ ಫುಟ್ಬಾಲ್ ಪ್ಲೇಯರ್ ಆಗಿರ್ತವೆ. ಆ ಶೂಗಳು ಇವನ ಕೈಯಲ್ಲಿ ನೋಡ್ಬಿಟ್ಟು ಪೊಲೀಸರು ಅವರ ಕಸ್ಟಡಿಗೆ ತಗೊಂತಾರೆ. ಇನ್ನೊಂದ್ಸತಿ ಸ್ಟ್ಯಾನ್ಲಿನ ಕ್ರಾಸ್ ಚೆಕ್ ಮಾಡ್ಬೇಕು ಅಂತ ಅವರ ಮನೆಗೆ ಬಂದು ಪೊಲೀಸರು ಅವರ ಮನೆ ಎಲ್ಲ ಚೆಕ್ ಮಾಡ್ತಾರೆ. ಇಲ್ಲಿ ನಮ್ಮ ಹೀರೋಗೆ ಮೈನಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ಅವರ ತಂದೆ ಈ ಬೂಟುಗಳ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಿರ್ತಾನೆ, ಈ ಬೆವರ್ಸ್ ಮೇಲೆ ಹೋಗ್ಬೇಕು ಅಂತ. ಅವನ ಮನೆ ತುಂಬಾ ಡಿಫ್ರೆಂಟ್ ಆಗಿರೋ ಒಂದು ಶೂಸ್ ಗಳಿಂದ ತುಂಬಿಸ್ಬಿಟ್ಟಿರ್ತಾನೆ. ಹಾಗೆ ಪೊಲೀಸರು ನಮ್ಮ ಹೀರೋ ರೂಮ್ ಗೆ ಹೋಗಿ ಚೆಕ್ ಮಾಡಿದಾಗ ಆ ರೂಮ್ ಅಲ್ಲಿ ಆ ಫೇಮಸ್ ಫುಟ್ಬಾಲ್ ಪ್ಲೇಯರ್ ಫೋಟೋಸ್ ಹಾಗೆ ಅವನ ಶೂಸ್ ಇರೋದನ್ನ ನೋಡಿ ಅದನ್ನ ಪ್ರೂಫ್ ಆಗಿ ತಗೊಂಡು ಪೊಲೀಸರು ಇವನನ್ನ ಅರೆಸ್ಟ್ ಮಾಡಿ ಕೋರ್ಟ್ ಗೆ ಕರ್ಕೊಂಡು ಹೋಗ್ತಾರೆ. ಸ್ಟ್ಯಾನ್ಲಿಗೆ ಇನ್ನ 18 ವರ್ಷ ಆಗಿರೋದಿಲ್ಲ. ಅದಕ್ಕೆ ಕೋರ್ಟ್ ಅಲ್ಲಿ ಜಡ್ಜ್ 2 ಆಪ್ಷನ್ಸ್ ಕೊಡ್ತಾನೆ ನಮ್ಮ ಹೀರೋಗೆ. ಫಸ್ಟ್ ಆಪ್ಷನ್ ಏನಪ್ಪಾ ಅಂದ್ರೆ ನೀನು ಜೈಲಿಗೆ ಹೋಗ್ಬೇಕು. ಎರಡನೇ ಆಪ್ಷನ್ ಬಂದ್ಬಿಟ್ಟು ನೀನು 18 ತಿಂಗಳು ಒಂದು ಕ್ಯಾಂಪ್ ಗೆ ಹೋಗ್ಬೇಕು. ಎರಡರಲ್ಲಿ ನೀನು ಯಾವುದನ್ನ ಚೂಸ್ ಮಾಡ್ಕೊಂತೀಯ ಅಂತ ಸ್ಟ್ಯಾನ್ಲಿನ ಕೇಳಿದಾಗ ಸ್ಟ್ಯಾನ್ಲಿ ಹಿತ್ಕೊಂಡು 18 ತಿಂಗಳು ಕ್ಯಾಂಪ್ ಗೆ ಹೋಗೋದನ್ನ ಚೂಸ್ ಮಾಡ್ಕೊಂತಾನೆ. ಆ ಕ್ಯಾಂಪ್ ಒಂದು ಬಿಸಿಗೆ ಹುರಿತಾ ಇರೋ ಒಂದು ಮರುಭೂಮಿ ಮಧ್ಯದಲ್ಲಿ ಇರುತ್ತೆ. ಸ್ಟ್ಯಾನ್ಲಿ ಒಂದು ವ್ಯಾನ್ ಅಲ್ಲಿ ಕ್ಯಾಂಪ್ ಗೆ ಹೋಗ್ತಿರುವಾಗ ಅವನು ಅನ್ಕೊಂತಾನೆ, ನಮ್ಮ ಕುಟುಂಬಕ್ಕೆ ಇರೋ ಒಂದು ಶಾಪದಿಂದ ನನಗೆ ಈ ತರದ ತೊಂದರೆಗಳು ಉಂಟಾಗ್ತಿದವ ಅಂತ. ಆ ಮರುಭೂಮಿಯಲ್ಲಿ ಹೋಗ್ತಾ ಇರುವಾಗ ನಮ್ಮ ಹೀರೋಗೆ ಒಬ್ಬ ವ್ಯಾಪಾರಿ ತನ್ನ ಕತ್ತೆ ಜೊತೆ ನಿಂತ್ಕೊಂಡಿರೋ ಹಾಗೆ ಕಾಣಿಸುತ್ತೆ. ಮೇ ಬಿ ನನ್ನ ಇಲ್ಯೂಷನ್ ಆಗಿರ್ಬೇಕಂತ ಅನ್ಕೊಂಡು ಲಾಸ್ಟ್ ಗೆ ಅವನು ಹೋಗ್ಬೇಕಾಗಿರೋ ಒಂದು ಕ್ಯಾಂಪ್ ಗೆ ಬರ್ತಾನೆ. ಆ ಕ್ಯಾಂಪ್ ಅಲ್ಲಿ ವರ್ಕ್ ಮಾಡ್ತಾ ಇರೋ ಎಲ್ಲಾ ಮಕ್ಕಳು ಜೈಲಲ್ಲಿ ಕೈದಿಗಳು ಹಾಕೊಳ್ಳೋ ಒಂದು ಬಟ್ಟೆಗಳನ್ನ ಹಾಕೊಂಡಿರ್ತಾರೆ. ಸ್ಟ್ಯಾನ್ಲಿ ಆ ಕ್ಯಾಂಪ್ ಅಲ್ಲಿ ಇನ್ಚಾರ್ಜ್ ಗೆ ರೈಟ್ ಹ್ಯಾಂಡ್ ಆಗಿರೋ ಮಿಸ್ಟರ್ ಸರ್ ನ ಮೀಟ್ ಆಗ್ತಾನೆ. ಮಿಸ್ಟರ್ ಸರ್ ಇವನ ಡಾಕ್ಯುಮೆಂಟ್ಸ್ ನ ಎಲ್ಲ ವೆರಿಫೈ ಮಾಡ್ಕೊಂಡಿದ್ದಾದ್ಮೇಲೆ ಆಚೆಗೆ ಕರ್ಕೊಂಡ್ ಬಂದು ನೀನ್ ಇಲ್ಲಿಂದ ತಪ್ಸ್ಕೋಬೇಕು ಅಂತ ಕನ್ಸಲ್ಲೂ ಕೂಡ ಅನ್ಕೋಬೇಡ. ಯಾಕಂದ್ರೆ ಇಲ್ಲಿಂದ ತಪ್ಸ್ಕೊಂಡ್ಬಿಟ್ರೆ ಮುಂದೆ ಥೌಸಂಡ್ಸ್ ಆಫ್ ಕಿಲೋಮೀಟರ್ ವರೆಗೂ ನಿನ್ಗೆ ಮರುಭೂಮಿ ಮಾತ್ರನೇ ಕಾಣಿಸುತ್ತೆ. ತಿನ್ನೋದಕ್ಕೆ ತಿಂಡಿ, ಕುಡಿಯೋದಕ್ಕೆ ಒಂದು ಹನಿ ನೀರು ಕೂಡ ಸಿಗೋದಿಲ್ಲ. ನಾನು ಸುಮಾರು ವರ್ಷಗಳಿಂದ ಇಲ್ಲೇ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ಕೆಲಸ ಮಾಡೋ ಮಕ್ಕಳಲ್ಲಿ ಯಾರನ್ನು ಕೂಡ ಇಲ್ಲಿಂದ ತಪ್ಸ್ಕೋಬೇಕು ಅಂತ ಅನ್ಕೊಂಡಿಲ್ಲ ಅಂತ ಹೇಳ್ತಾನೆ. ನಂತರ ಮಿಸ್ಟರ್ ಸರ್ ನಮ್ಮ ಹೀರೋಗೆ ಹಾಕೊಳ್ಳೋದಕ್ಕಂತ 2 ಜೊತೆ ಬಟ್ಟೆ, ಒಂದು ಜೊತೆ ಶೂಸ್ ಹಾಗೆ ಗುಣಿನ ಹಗಿಯೋದಕ್ಕಂತ ಒಂದು ವೆಪನ್ ನ ಕೊಡ್ತಾನೆ. ಸ್ಟ್ಯಾನ್ಲಿ ಇವಾಗಿನಿಂದ ಒಂದು ಕೆಲಸ ಮಾಡ್ಬೇಕಾಗುತ್ತೆ. ಡೈಲಿ ಬೆಳಗ್ಗೆನೆ ಹೆದ್ದೇಳ್ಬಿಟ್ಟು 5 ಅಡಿ ಉದ್ದ 5 ಅಡಿ ಅಗಲ ಇರೋ ಒಂದು ಗುಣಿನ ಹಗಿಬೇಕಾಗುತ್ತೆ. ಇದೇ ಇವನ ಡೈಲಿ ರೊಟೀನ್. ನಂತರ ಫೆಂಡಸ್ಕೆ ಅನ್ನೋ ಒಬ್ಬ ವ್ಯಕ್ತಿ ಅಲ್ಲಿಗೆ ಬಂದ್ಬಿಟ್ಟು ನಮ್ಮ ಹೀರೋಗೆ ಅಲ್ಲಿರೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಎಕ್ಸ್ಪ್ಲೇನ್ ಮಾಡ್ತಾನೆ. ಇಲ್ಲಿ ನೀನು ಗುಣಿ ಹಗಿತಿರುವಾಗ ನಿನ್ಗೇನಾದ್ರೂ ಒಂದು ವಸ್ತು ಸಿಕ್ಕಿದ್ರೆ ಆ ವಸ್ತುನ ಎತ್ಕೊಂಡ್ಬಂದು ನನಗೆ ಕೊಡ್ಬೇಕಾಗುತ್ತೆ. ಆ ವಸ್ತು ಏನಾದ್ರೂ ಇಲ್ಲಿರೋ ಇನ್ಚಾರ್ಜ್ಗೆ ಇಷ್ಟ ಆದ್ರೆ ಅವತ್ತು ನೀನು ಗುಣಿ ಹಗಿಬೇಕಾಗಿರೋ ಒಂದು ಕೆಲಸ ಇರೋದಿಲ್ಲ. ನೀನು ಫ್ರೀ ಆಗೋಗ್ಬಿಡ್ತೀಯ. ನಿನಗೆ ಬೇಕಾಗಿರೋದನ್ನ ನೀನು ಮಾಡ್ಕೋಬಹುದು. ಹಾಗೆ ಇನ್ನೊಂದು ವಿಷಯ, ಇನ್ಚಾರ್ಜ್ಗೆ ಕೋಪ ಬರೋ ರೀತಿಯಲ್ಲಿ ನೀನು ಯಾವುದೇ ಕೆಲಸಗಳು ಮಾಡಬಾರ್ದು ಅಂತ ಹೇಳ್ತಾನೆ. ನಂತರ ಫೆಂಡಾಸ್ಗೆ ಆ ಕ್ಯಾಂಪ್ ಅಲ್ಲಿ ವರ್ಕ್ ಮಾಡ್ತಾ ಇರೋ ಒಂದು ಮಕ್ಕಳನ್ನ ಪರಿಚಯ ಮಾಡಿಸ್ತಾನೆ. ಆ ಮಕ್ಕಳೆಲ್ಲರಿಗೂ ಒಂದು ಒರಿಜಿನಲ್ ನೇಮ್ ಇರುತ್ತೆ. ಆದ್ರೆ ಆ ಮಕ್ಕಳೆಲ್ಲರೂ ಆ ಕ್ಯಾಂಪ್ ಅಲ್ಲಿ ಫೇಕ್ ನೇಮ್ಸ್ ಇಂದ ಕರ್ಕೊಂತ ಇರ್ತಾರೆ. ಈ ಕ್ಯಾಂಪ್ ಅಲ್ಲಿ ಒಬ್ಬ ಚಿಕ್ಕ ಹುಡುಗ ಇದ್ದಾನೆ. ಇವನ ಹೆಸರು ಝೀರೋ ಅಂತ. ಇವನು ಯಾರ ಹತ್ರನೂ ಅಷ್ಟೊಂದು ಮಾತಾಡೋದಿಲ್ಲ. ಆದ್ರೆ ಇಲ್ಲಿರೋ ಎಲ್ಲ ಮಕ್ಕಳಿಗಿಂತ ಫಾಸ್ಟ್ ಆಗಿ ಇವನ ಕೆಲಸನ ಮುಗಿಸ್ತಾನೆ ಅಂತ ಹೇಳ್ತಾನೆ. ನಂತರ ನಮ್ಮ ಹೀರೋ ಸ್ಲೀಪಿಂಗ್ ಮಾಡೋ ಒಂದು ಬೆಡ್ ಹತ್ರ ಬಂದು ನೋಡಿದಾಗ ಅವನು ಮಲ್ಕೊಳ್ಳೋ ಒಂದು ಪ್ಲೇಸ್ ಅಲ್ಲಿ ವಾಮಿಟ್ಗಳು ಹಾಗೆ ಬ್ಲಡ್ ಮಾರ್ಕ್ ಗಳಿಂದ ತುಂಬಿಕೊಂಡಿರುತ್ತೆ. ಸರಿಯಾಗಿ ಅದೇ ಟೈಮ್ಗೆ ಸ್ಟ್ಯಾನ್ಲಿ ಕುಡಿಯೋದಕ್ಕೆ ನೀರ್ ಬೇಕು ಅಂತ ಒಂದು ಕ್ಯಾನ್ ನ ಹಿಡ್ಕೊಂಡು ನೀರ್ ಹಿಡ್ಕೊಳ್ಳೋ ಒಂದು ಪ್ಲೇಸ್ ಹತ್ರ ಹೋಗ್ತಾನೆ. ಆ ಪ್ಲೇಸ್ ಅಲ್ಲಿ ಒಂದು ಚಿಕ್ಕ ಮಕ್ಕಳ ಗ್ಯಾಂಗ್ ಇರುತ್ತೆ. ಸ್ಟ್ಯಾನ್ಲಿ ಅಲ್ಲಿರೋ ಒಬ್ಬ ಹುಡುಗನನ್ನ ರಿಯಲ್ ನೇಮ್ ಇಂದ ಕರೀತಾನೆ. ಆ ಡುಮ್ಮ ಹಿಡ್ಕೊಂಡು ಸ್ಟ್ಯಾನ್ಲಿನ ಹೊಡೆದು ಇಲ್ಲಿ ರಿಯಲ್ ನೇಮ್ಸ್ ಇಂದ ಕರಿಬಾರ್ದು. ಈ ಕ್ಯಾಂಪ್ ಅಲ್ಲಿ ಪ್ರತಿಯೊಬ್ಬರಿಗೂ ಫೇಕ್ ನೇಮ್ಸ್
ಐಟಮ್ಸ್ ಇದಾವೆ ಅದರಿಂದ ಮಾತ್ರನೇ ಕರಿಬೇಕು ಅಂತ ಅವನಿಗೆ ಜ್ಞಾಪಕ ಮಾಡ್ತಾನೆ. ನಂತರ ನಮ್ಮ ಹೀರೋ ಊಟ ತಿನ್ನೋದಕ್ಕಂತ ಹೋಗಿ ಬೀನ್ಸ್ ಕರಿನ ಹಾಕ್ಸ್ಕೊಂಡು ಒಂದತ್ರ ಕೂತ್ಕೊಂಡು ತಿಂತಿರೋವಾಗ ಎಕ್ಸ್ರೇ ಅನ್ನೋ ಒಬ್ಬ ಹುಡುಗ ನಮ್ಮ ಹೀರೋ ತಟ್ಟೆಗೆ ಕೈ ಹಾಕಿ, ನೀನ್ ಇನ್ನ ಕೆಲಸ ಮಾಡೋದೇ ಸ್ಟಾರ್ಟ್ ಮಾಡಿಲ್ಲ, ನನಗಾದ್ರೆ ಕೆಲಸ ಮಾಡಿ ಮಾಡಿ ಸಾಕಾಗೋಗ್ಬಿಟ್ಟೈತೆ, ಈ ಫುಡ್ ನಿನಗಿಂತ ನನಗೆ ಅವಶ್ಯಕತೆ ಜಾಸ್ತಿ ಐತೆ ಅಂತ ಅವನ ತಟ್ಟೆಯಲ್ಲಿರೋ ಒಂದು ಚಪಾತಿನ ಕಿತ್ಕೊಂತಾನೆ. ಹಾಗೆ ಅಲ್ಲಿರೋ ಮಕ್ಕಳೆಲ್ಲರೂ ಫುಡ್ ನ ತಿನ್ಕೊಂಡು ನೀನ್ ಯಾಕೆ ಇಲ್ಲಿಗೆ ಬಂದಿದ್ದು ಅಂತ ಕೇಳಿದಾಗ ನಾನೊಂದು ಬೂಟ್ಸ್ ನ ಕಳ್ತನ ಮಾಡಿದ್ದೀನಿ ಅಂತ ಇಲ್ಲಿಗೆ ಹಾಕಿದ್ದಾರೆ ಅಂತ ಹೇಳ್ತಾನೆ. ಆ ಮಾತನ್ನ ಕೇಳಿ ಝೀರೋ ಶಾಕ್ ಆಗಿ ಆ ಬೂಟ್ ಮೇಲೆ ಸ್ಟಾರ್ ಮಾರ್ಕ್ ಐತಾ ಅಂತ ಕೇಳ್ತಾನೆ. ಹೌದು, ಆ ಬೂಟ್ಗಳ ಮೇಲೆ ಸ್ಟಾರ್ ಮಾರ್ಕ್ ಐತೆ, ನಿನಗೆ ಗೊತ್ತು ಅಂತ ಕೇಳಿದಾಗ ಝೀರೋ ಇವನ ಮಾತು ತಲೆಗೆ ಹಾಕೊಂಡಿರ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಅವತ್ತು ರಾತ್ರಿ ಸ್ಟ್ಯಾನ್ಲಿ ಅವನ ಬೆಡ್ ಮೇಲೆ ಮಲ್ಕೊಂಡಿರೋವಾಗ ಅವನಿಗೆ ನಿದ್ದೆ ಬರ್ತಿರೋದಿಲ್ಲ, ಯಾಕಂದ್ರೆ ಇದು ಹೊಸ ಪ್ಲೇಸ್ ಆಗಿರುತ್ತೆ. ಸರಿಯಾಗಿ ಅದೇ ಟೈಮ್ಗೆ ಸ್ಟ್ಯಾನ್ಲಿಗೆ ಅವರ ತಾತ ಹೇಳಿರೋ ಮಾತುಗಳು ನೆನಪಾಗುತ್ತೆ. ಇವರ ಫ್ಯಾಮಿಲಿಗೆ ಒಂದು ಶಾಪ ಇರುತ್ತೆ. ಆ ಶಾಪದಿಂದ ಇವರ ಫ್ಯಾಮಿಲಿಯಲ್ಲಿ ಯಾವುದೇ ಜನರೇಷನ್ ಅಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಏನೇ ಕೆಲಸ ಮಾಡ್ಬೇಕು ಅನ್ಕೊಂಡ್ರು ಆ ಕೆಲಸದಲ್ಲಿ ಅವರು ಸಕ್ಸಸ್ ಆಗ್ತಿರೋದಿಲ್ಲ. ಸ್ಟ್ಯಾನ್ಲಿ ಅವರ ತಂದೆ ಬೆವರ್ಸ್ ಮೇಲೆ ಹೋಗೋದಕ್ಕೆ ಒಂದು ಪರ್ಫ್ಯೂಮ್ ನ ಕಂಡುಹಿಡಿಬೇಕು ಅಂತ ಅನ್ಕೊಂತಿರ್ತಾನೆ, ಅದು ಇವತ್ತಿಗೂ ಸಕ್ಸಸ್ ಆಗಿರೋದಿಲ್ಲ. ಪಾಸ್ಟ್ ಅಲ್ಲಿ ಇವರ ತಾತನು ಕೂಡ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿ ತುಂಬಾ ಹಣವನ್ನ ಸಂಪಾದನೆ ಮಾಡಿರ್ತಾನೆ. ಅವನು ಸಂಪಾದನೆ ಮಾಡಿರೋ ಒಂದು ಬಂಗಾರವನ್ನ ಮರುಭೂಮಿಯಲ್ಲಿ ಎತ್ಕೊಂಡು ಬರ್ತಿರುವಾಗ ಕಿಸ್ಸಿಂಗ್ ಕೇಕ್ ಅನ್ನ ಒಂದು ರೌಡಿ ಹುಡುಗಿಗೆ ಸಿಕ್ಕಾಕೊಂಡ್ಬಿಡ್ತಾನೆ. ಆಕ್ಚುಲಿ ಈ ಹುಡುಗಿಗೆ ಸಿಕ್ಕಾಕೊಂಡಿರೋ ಪ್ರತಿಯೊಬ್ಬರನ್ನ ಸಾಯಿಸ್ಬಿಟ್ಟು ಅವರ ಕೆನ್ನೆ ಮೇಲೆ ಕಿಸ್ ಮಾಡ್ಬಿಟ್ಟು ಹೊರಟೋಗ್ಬಿಡ್ತಾ ಇರ್ತಾಳೆ. ಅದಕ್ಕೆ ಈ ಹುಡುಗಿಗೆ ಕಿಸ್ಸಿಂಗ್ ಕೇಕ್ ಅನ್ನೋ ಒಂದು ನೇಮ್ ಬಂದಿರುತ್ತೆ. ಆದ್ರೆ ಆ ರೌಡಿ ಹುಡುಗಿಗೆ ಇವರ ತಾತನ ಫೇಸು ಇಷ್ಟ ಆಗ್ಲಿಲ್ವೋ ಏನೋ ಗೊತ್ತಿಲ್ಲ, ಅವನನ್ನ ಸಾಯಿಸ್ತೀರಾ, ಅವನಿಗೆ ಕಿಸ್ ಮಾಡ್ತಿರಾನೆ, ಇವನ ಹತ್ರ ಇರೋ ಒಂದು ಎಲ್ಲ ಬಂಗಾರವನ್ನ ಎತ್ಕೊಂಡು ಅಲ್ಲಿಂದ ಓಡೋಗ್ಬಿಡ್ತಾಳೆ. ಇವಾಗ ಸೀನು ಪ್ರೆಸೆಂಟ್ ಅಲ್ಲಿ ಓಪನ್ ಆಗುತ್ತೆ. ಎಲ್ಲಾ ಮಕ್ಕಳು ಬೆಳಗ್ಗೆ 4 ಗಂಟೆಗೆ ಎದ್ದೇಳ್ಬಿಟ್ಟು ಆ ಕ್ಯಾಂಪ್ ಅಲ್ಲಿ ಕೊಡೋ ಚಪಾತಿಗಳನ್ನ ತಿಂದ್ಬಿಟ್ಟು ಗುಣಿಗಳನ್ನ ಹಗಿಯೋದಕ್ಕೆ ಅವರ ವೆಪನ್ಸ್ ನ ಎತ್ಕೊಂಡು ಹೋಗ್ತಾರೆ. ಎಲ್ಲಾ ಮಕ್ಕಳು ಆ ಪ್ಲೇಸ್ ಅಲ್ಲಿ ಹಾಕ್ದಿರೋ ಒಂದು ಮಣ್ಣನ್ನ ಪಕ್ಕದಲ್ಲೇ ಹಾಕ್ಬೇಕಾಗುತ್ತೆ. ಆದ್ರೆ ಅಲ್ಲಿ ವರ್ಕ್ ಮಾಡ್ತಾ ಇರೋ ಒಂದು ಮಕ್ಕಳಲ್ಲಿ ಸ್ವಲ್ಪ ಜನ ಮಕ್ಕಳು ಮಾತ್ರ ಅವ್ರು ಅಗಿತಾ ಇರೋ ಒಂದು ಗುಣಿಯಲ್ಲಿ ಇರೋದು ಮಣ್ಣನ್ನ ಎತ್ತಿ ನಮ್ಮ ಹೀರೋ ಗುಣಿಗೆ ಹಾಕ್ತಿರ್ತಾರೆ. ಸ್ಟ್ಯಾನ್ಲಿ ಅಲ್ಲಿರೋ ಮಕ್ಕಳಿಗೆ ಹೇಳ್ತಾನೆ, ಹೀಗ್ ಮಾಡಕ್ ಹೋಗ್ಬೇಡ್ರು ಅಂತ. ಆದ್ರೆ ಅಲ್ಲಿರೋ ಮಕ್ಕಳೆಲ್ಲರೂ ನಮ್ಮ ಹೀರೋನ ನೋಡಿ ಅಳ್ಸ್ಕೊಂಡು ನಗ್ತಾ ಇರ್ತಾರೆ. ನಂತರ ನಮ್ಮ ಹೀರೋ ಅವನ್ ಪಾಡ್ಗ ಅವನು ಕೆಲಸ ಮಾಡ್ತಿರೋವಾಗ ಅವರ ಫ್ಯಾಮಿಲಿಗೆ ಇರೋ ಒಂದು ಶಾಪನ ನೆನಪಿಸ್ಕೊಂತಾನೆ. ಇವರ ಫ್ಯಾಮಿಲಿ ಫಸ್ಟ್ ಜನರೇಷನ್ ಆ ವ್ಯಕ್ತಿ ಹೆಸರು ಬಂದ್ಬಿಟ್ಟು ಎಲಿಯಾ ಅಂತ. ಇವನ ಹಂದಿಗಳನ್ನ ಸಾಕಿ ಇವನ ಜೀವನವನ್ನ ನಡೆಸ್ತಿರ್ತಾನೆ. ಇವನು ಒಬ್ಬ ಮಾಲೀಕನ ಕೆಳಗಡೆ ಕೆಲಸ ಮಾಡ್ತಿರ್ತಾನೆ. ಆ ಮಾಲೀಕನಿಗೆ ಮಗಳು ಇರ್ತಾಳೆ, ಮಗಳ ಹೆಸರು ಬಂದ್ಬಿಟ್ಟು ಮೈರಾ ಅಂತ. ಎಲಿಯಾ ಮೈರಾನ ಪ್ರೀತಿ ಮಾಡ್ತಿರ್ತಾನೆ. ಆ ಹುಡುಗಿನ ಹೇಗಾದ್ರೂ ಸರಿ ಮದುವೆ ಮಾಡ್ಕೋಬೇಕು ಅಂತ ಆ ಊರಲ್ಲಿ ಭವಿಷ್ಯವನ್ನ ನೋಡಿಯೋ ಒಂದು ಮುದುಕಿ ಇರ್ತಾಳೆ. ಆ ಮುದುಕಿ ಹೆಸರು ಬಂದ್ಬಿಟ್ಟು ಮೇಡಮ್ ಜುರೋನಿ ಅಂತ. ಜುರೋನಿ ಹತ್ರಕ್ಕೆ ಹೋಗ್ಬಿಟ್ಟು ಮೈರಾನ ನಾನು ಮದುವೆ ಮಾಡ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಕೇಳ್ತಾನೆ. ನೀನು ಈ ಹುಡುಗಿರ್ ಬಗ್ಗೆ ತಲೆ ಕೆಡ್ಸ್ಕೊಂಡಿರ, ನೀನು ಅಮೆರಿಕಕ್ಕೆ ಹೋಗಿ ಆರಾಮ್ಸೆ ನಿನ್ನ ಜೀವನವನ್ನ ಹೇಗ್ ಬೆಳೆಸ್ಕೋಬೇಕು ಆಲೋಚನೆ ಮಾಡು ಅಂತ ಹೇಳ್ತಾಳೆ. ಆದ್ರೆ ಎಲಿಯಾಗೆ ಮೈರಾ ಅಂದ್ರೆ ತುಂಬಾ ಇಷ್ಟ. ಆ ಹುಡುಗಿನ ಮದುವೆ ಮಾಡ್ಕೋಬೇಕು ಅಂತ ಮಾಲೀಕನ ಹತ್ರಕ್ಕೆ ಹೋಗ್ಬಿಟ್ಟು ನಾನು ಮೈರಾನ ಪ್ರೀತಿ ಮಾಡ್ತಿದ್ದೀನಿ, ಆ ಹುಡುಗಿನೇ ಮದುವೆ ಮಾಡ್ಕೊಂತೀನಿ ಅಂತ ಹೇಳ್ತಾನೆ. ಇವನು ಹೇಳೋದಕ್ಕೂ ಮೊದ್ಲೇ ಅಲ್ಲಿಗೆ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ನಿಮ್ಮ ಹುಡುಗಿನ ಮದುವೆ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಹಂದಿ ಮರಿನ ಕೊಡ್ತೀನಿ ಕಾಣಿಕೆ ರೂಪದಲ್ಲಿ ಅಂತ ಹೇಳಿರ್ತಾನೆ. ಎಲಿಯ ಹಂದಿ ಮರಿನ ನೋಡಿ, ನಾನು ಇದಕ್ಕಿಂತ ತೂಕವಾಗಿರೋ ಒಂದು ಹಂದಿ ಮರಿನ ನಿನಗೆ ಕೊಟ್ಟು ಮೈರಾನ ನಾನ್ ಮದುವೆ ಹಾಕ್ತೀನಿ, ಇದಕ್ಕೆ ನನಗೆ ಒಂದು ತಿಂಗಳ ಟೈಮ್ ಬೇಕು ಅಂತ ಮಾಲೀಕನ ಮೇಲೆ ಚಾಲೆಂಜ್ ಮಾಡಿ ಮತ್ತೆ ಮೇಡಮ್ ಜುರೋನಿ ಹತ್ತರಕ್ಕೆ ಬರ್ತಾನೆ. ಜುರೋನಿ ಇವನಿಗೆ ಒಂದು ಸಲಹೆ ಕೊಡ್ತಾಳೆ, ನೀನೊಂದು ಹೊಸ ಹಂದಿ ಮರಿನ ತಗೋ. ಹಂದಿ ಮರಿನ ಬೆಳಗ್ಗೆ ಎದ್ದೇಳಿದ್ದೆ ನಮ್ಮ ಊರಿನ ಪಕ್ಕದಲ್ಲಿರೋ ಒಂದು ಬೆಟ್ಟದ ಮೇಲೆಗೆ ಎತ್ಕೊಂಡೋಗಿ ಅಲ್ಲಿರೋ ಒಂದು ನೀರ್ನ ಕೂಡ್ಸು. ಇಡೀ ತಿಂಗಳೆಲ್ಲ ನೀನು ಇದೇ ಕೆಲಸ ಮಾಡಿದಾಗ ಹಂದಿ ಮರಿ ತುಂಬಾ ಬೆಳೆಯುತ್ತೆ, ಹಾಗೆ ದಪ್ಪ ಆಗುತ್ತೆ. ನಿನಗೆ ಇನ್ನೊಂದು ಕೆಲಸ ಏನಪ್ಪಾ ಅಂದ್ರೆ ಹಂದಿ ಮರಿನ ನಿನ್ನ ಮಾಲೀಕನಿಗೆ ಕೊಟ್ಟಿದ್ದಾದ್ಮೇಲೆ ಮತ್ತೆ ನನ್ನ ಹತ್ರಕ್ಕೆ ಬಂದು ನೀನು ಕರ್ಕೊಂಡು ಹೋಗ್ತಾ ಇರೋ ಒಂದು ಬೆಟ್ಟಕ್ಕೆ ನನ್ನನ್ನ ಕರ್ಕೊಂಡೋಗಿ ಅಲ್ಲಿರೋ ಒಂದು ನೀರ್ನ ಕುಡಿಸ್ಬೇಕಾಗುತ್ತೆ. ಈ ಕೆಲಸ ನೀನೇನಾದ್ರೂ ಮಾಡ್ಲಿಲ್ಲ ಅಂದ್ರೆ ನಿನ್ನ ಫ್ಯಾಮಿಲಿಗೆ ಒಂದು ಶಾಪ ಬರುತ್ತೆ, ಇದರಿಂದ ನಿಮ್ಮ ಫ್ಯಾಮಿಲಿಯಲ್ಲಿ ಏನೇ ಒಂದು ಕೆಲಸ ಮಾಡ್ಬೇಕಂದ್ರೂ ಅದು ಸಕ್ಸಸ್ ಆಗೋದಿಲ್ಲ ಅಂತ ಹೇಳ್ತಾಳೆ. ಎಲಿಯ ಈ ಮುದುಕಿ ಹೇಳಿರೋ ಹಾಗೆ ಒಂದು ಹಂದಿ ಮರಿನ ಖರೀದಿ ಮಾಡಿ ಪ್ರತಿದಿನ ಒಂದು ಬೆಟ್ಟದ ಮೇಲೆಗೆ ಎತ್ಕೊಂಡೋಗಿ ಹಂದಿ ಮರಿಗೆ ನೀರ್ನ ಕುಡಿಸ್ತಿರ್ತಾನೆ. ಇದೇ ಒಂದು ಡೈಲಿ ರೊಟೀನ್ ಅಲ್ಲಿ ಒಂದು ತಿಂಗಳು ಕಳೆಯುತ್ತೆ. ಹಂದಿ ಮರಿ ದೊಡ್ಡದಾಗುತ್ತೆ. ಅವರ ಮಾಲೀಕನ ಹತ್ರಕ್ಕೆ ಎತ್ಕೊಂಡೋಗಿ ಹಂದಿನ ತೋರಿಸಿದಾಗ ಮೈರಾನ ಮದುವೆ ಮಾಡ್ಕೋಬೇಕು ಅಂತ ಇನ್ನೊಬ್ಬ ವ್ಯಕ್ತಿ ಹಂದಿನ ತಂದಿರ್ತಾನಲ್ಲ, ಆ ಹಂದಿನೂ ಹಾಗೆ ಎಲಿಯ ಒಂದು ತಿಂಗಳು ಕಷ್ಟಪಟ್ಟು ಒಂದು ಹಂದಿ ಮರಿನ ಸಾಕಿರ್ತಾನಲ್ಲ, 2 ಹಂದಿಗಳ ತೂಕ ಅನ್ನೋದು ಸೇಮ್ ಇರುತ್ತೆ. ಅದಕ್ಕೆ ಮಾಲೀಕ ಮೈರಾಗೆ ಅವಕಾಶ ಕೊಡ್ತಾನೆ, ನೀನು ಇವರಿಬ್ಬರಲ್ಲಿ ಯಾರನ್ನ ಮದುವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ಯೋ ಅವ್ರನ್ನ ಮದುವೆ ಆಗು ಅಂತ. ಮೈರಾ ಇವರಿಬ್ಬರ ಕಡೆ ನೋಡ್ಬಿಟ್ಟು ನಾನು ಇವರಿಬ್ಬರಲ್ಲಿ ಯಾರನ್ನ ಮದುವೆ ಮಾಡ್ಕೋಬೇಕು ಅನ್ನೋದನ್ನ ಚೂಸ್ ಮಾಡ್ಕೊಳ್ಳೋದಕ್ಕೆ ನನಗೆ ತುಂಬಾ ಕಷ್ಟ ಆಗ್ತೈತೆ, ಇವರಿಬ್ಬರಿಗೂ ಒಂದು ಗೇಮ್ ನ ಇಡೋಣ, ಆ ಗೇಮ್ ಅಲ್ಲಿ ವಿನ್ ಆಗಿರೋನ್ನ ನಾನು ಮದುವೆ ಹಾಕ್ತೀನಿ ಅಂತ ಹೇಳ್ತಾಳೆ. ಆ ಮಾತನ್ನ ಕೇಳಿ ಎಲಿಯಾಗೆ ತುಂಬಾ ಕೋಪ ಬಂತು, ನನಗೆ ಈ ಹುಡುಗಿನೂ ಬೇಡ ಯಾರು ಬೇಡ ಅಂತ. ಮೇಡಮ್ ಜುರೋನಿ ಹೇಳಿರೋ ಹಾಗೆ ನಾನು ಅಮೆರಿಕಕ್ಕೆ ಹೋಗಿ ಅಲ್ಲೇ ಸೆಟ್ಲ್ ಆಗೋಣ ಅಂತ ಎಲ್ಲ ಪ್ಯಾಕ್ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಇಲ್ಲಿ ಇವನು ಮಾಡಿರೋ ತಪ್ಪ ಏನಪ್ಪಾ ಅಂದ್ರೆ ಮಾಲೀಕನಿಗೆ ಹಂದಿ ಕೊಟ್ಟಿದ್ದಾದ್ಮೇಲೆ ಮೇಡಮ್ ಜುರೋನಿನ ಬೆಟ್ಟಕ್ಕೆ ಕರ್ಕೊಂಡೋಗಿ ನೀರ್ನ ಕುಡಿಸ್ಬೇಕಾಗುತ್ತೆ, ಅದನ್ನ ಮರ್ತೋಗ್ಬಿಟ್ಟಿದ್ದಾನೆ. ಅದಕ್ಕೆ ಇವರ ಫ್ಯಾಮಿಲಿಗೆ ಶಾಪ ಹಿಡ್ಕೊಂಡಿರುತ್ತೆ. ಇವಾಗ ಮತ್ತೆ ಸೀನು ಪ್ರೆಸೆಂಟ್ ಅಲ್ಲಿ ಓಪನ್ ಆಗುತ್ತೆ. ಮಿಸ್ಟರ್ ಸರೋ ಅಲ್ಲಿರೋ ಮಕ್ಕಳಿಗೆ ನೀರ್ನ ಎತ್ಕೊಂಡ್ ಬಂದು ಅವರ ಕ್ಯಾನ್ಗಳಿಗೆ ಹಿಡ್ಕೊಡ್ತಾನೆ. ಆ ಮಕ್ಕಳೆಲ್ಲರೂ ಗುಣಿ
ಗುಣಿನ ಹಗಿತಿರುವಾಗ ಝೀರೋ ಅನ್ನೋ ಒಬ್ಬ ಹುಡುಗ ಮಾತ್ರ ಅಲ್ಲಿರೋ ಮಕ್ಕಳಿಗೆ ಹೋಲಿಕೆ ಮಾಡ್ಕೊಂಡ್ರೆ ಇವನು ಚಿಕ್ಕವನು. ಅಲ್ಲಿರೋರ್ಗಿಂತ ಬೇಗನೆ ಗುಣಿನ ಹಗದ್ಬಿಟ್ಟು ಅಲ್ಲಿಂದ ಬಂದ್ಬಿಡ್ತಾನೆ. ಸ್ಟ್ಯಾನ್ಲಿ ಹೊಸದಾಗಿ ಗುಣಿನ ಹಗಿಯೋದಕ್ಕೆ ಹೋಗಿರೋದ್ರಿಂದ ಅವನು ತುಂಬಾ ಲೇಟ್ ಆಗಿ ಗುಣಿನ ಹಗಿತಾನೆ. ಹೀಗೆ ತುಂಬಾ ದಿನಗಳು ಕಳೆದೋಗ್ಬಿಡ್ತವೆ. ಸ್ಟ್ಯಾನ್ಲಿ ಆ ಡೈಲಿ ರೊಟೀನ್ಗೆ ರೂಢಿಯಾಗಿ ಹೋಗ್ಬಿಡ್ತಾನೆ. ಆ ಕ್ಯಾಂಪ್ ಅಲ್ಲಿ ರುಚಿ ಸುಚಿ ಇಲ್ದೇ ಇರೋ ಒಂದು ಊಟನ ತಿನ್ನೋದು. ಗುಣಿನ ಹಗಿಯೋದಕ್ಕೆ ಹೋದಾಗ ಅವನ ಕೈಗಳಿಗೆ ಗಾಯನೂ ಕೂಡ ಆಗ್ತವೆ. ಒಂದೊಂದ್ ದಿನ ಆ ಕ್ಯಾಂಪ್ ಅಲ್ಲಿ ಸ್ನಾನ ಮಾಡೋದಕ್ಕೆ ಹೋದಾಗ ನೀರನ್ನು ಕೂಡ ನಿಂತೋಗ್ತವೆ. ಸ್ಟ್ಯಾನ್ಲಿ ಈ ಕ್ಯಾಂಪ್ ಅಲ್ಲಿ ಅಷ್ಟೊಂದು ಕಷ್ಟ ಪಡ್ತಿದ್ರು ಕೂಡ ಅವರ ತಂದೆ ತಾಯಿಗೆ ಲೆಟರ್ ಬರೀತಿರುವಾಗ ಮಾತ್ರ ಇದೊಂದು ಸಮ್ಮರ್ ಕ್ಯಾಂಪ್ ತರ ಐತೆ, ಇಲ್ಲಿ ನಾನು ತುಂಬಾ ಎಂಜಾಯ್ ಮಾಡ್ತಿದ್ದೀನಿ ಅಂತ ಲೆಟರ್ ಬರೀತಿರ್ತಾನೆ. ಹೀಗೆ ಒಂದು ದಿನ ಆ ಕ್ಯಾಂಪ್ ಅಲ್ಲಿ ನಮ್ಮ ಹೀರೋ ಒಂದು ಗುಣಿನ ಹಗಿತಿರುವಾಗ ಅವನಿಗೆ ಒಂದು ಕ್ರಿಯೇಚರ್ ಗೆ ಸಂಬಂಧಪಟ್ಟಿರೋ ಒಂದು ವಸ್ತು ಸಿಗುತ್ತೆ. ಆ ವಸ್ತುನ ಎತ್ಕೊಂಡೋಗಿ ಫೆಂಡಾಸ್ಕಿಗೆ ಕೊಡ್ತಾನೆ. ಇವತ್ತು ನನ್ನ ಕೆಲಸ ಮುಗೀತು ಅಂತ ಅನ್ಕೊಂತಾನೆ. ಆದ್ರೆ ಫೆಂಡಾಸ್ಕಿ ಆ ವಸ್ತುನ ನೋಡಿ ಇಂಥ ವಸ್ತುಗಳು ನಮ್ಮ ಮ್ಯಾನೇಜರ್ಗೆ ಇಂಟ್ರೆಸ್ಟ್ ಇರೋದಿಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿ ಸುಮಾರು ವರ್ಷಗಳ ಹಿಂದೆ ಒಂದು ನದಿ ಇತ್ತು. ಆ ನದಿ ನಮ್ಮ ಮ್ಯಾನೇಜರ್ ಅವರ ತಾತಗೆ ಸಂಬಂಧಪಟ್ಟಿರೋದು ಅಂತ ಹೇಳ್ತಾನೆ. ಇವಾಗ ಒಂದು ಫ್ಲಾಶ್ ಬ್ಯಾಕ್ ಓಪನ್ ಆಗುತ್ತೆ. ಈ ಮರುಭೂಮಿಯಲ್ಲಿ ಸುಮಾರು ವರ್ಷಗಳ ಹಿಂದೆ ಒಂದು ವಿಲೇಜ್ ಇತ್ತು. ಆ ವಿಲೇಜ್ ತುಂಬಾ ಡೆವಲಪ್ ಆಗಿತ್ತು. ಆ ವಿಲೇಜ್ ಗೆ ಸ್ಯಾಮ್ ಅನ್ನೋ ಒಬ್ಬ ವ್ಯಕ್ತಿ ಡಿಫ್ರೆಂಟ್ ಆಗಿರೋ ಒಂದು ಆನಿಯನ್ಸ್ ನ ಆ ಕತ್ತೆ ಮೇಲೆ ಎತ್ಕೊಂಡ್ ಬಂದು ಆ ವಿಲೇಜ್ ಅಲ್ಲಿ ಮಾರಾಟ ಮಾಡ್ತಿರ್ತಾನೆ. ಆ ವಿಲೇಜ್ ಅಲ್ಲಿ ಇರೋರು ಎಲ್ಲರೂ ಆನಿಯನ್ಸ್ ನ ತಿಂದ್ರೆ ನಮ್ಗಿರೋ ರೋಗಗಳೆಲ್ಲ ವಾಸಿ ಆಗ್ತವೆ ಅಂತ ನಂಬ್ತಿರ್ತಾರೆ. ಆ ವಿಲೇಜ್ ಅಲ್ಲಿ ಕ್ಯಾಥರಿನ್ ಅನ್ನೋ ಒಂದು ಟೀಚರ್ ಇರ್ತಾಳೆ. ಸ್ಯಾಮ್ಗೆ ಆ ಟೀಚರ್ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಆನಿಯನ್ ನ ಎತ್ಕೊಂಡ್ ಬಂದು ಕ್ಯಾಥರಿನ್ ಗೆ ಕೊಟ್ಟಾಗ ಅದಕ್ಕೆ ಬದಲಾಗಿ ಟೀಚರ್ ಪಿಕಲ್ಸ್ ನ ಅವನ್ಗೆ ಕೊಡ್ತಿರ್ತಾಳೆ. ಈ ಟೀಚರ್ಗೂ ಕೂಡ ಸ್ಯಾಮ್ ಅಂದ್ರೆ ಒಂದು ಕಡೆ ಇಷ್ಟಾನೆ. ಟೀಚರ್ ತುಂಬಾ ಸುಂದರವಾಗಿರೋದ್ರಿಂದ ಆ ಊರಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿನೂ ಟೀಚರ್ಗೆ ಲೈನ್ ಹಾಕೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಒಂದು ದಿನ ಟೀಚರ್ ಅಲ್ಲಿರೋರ್ಗೆ ಪಾಠ ಮಾಡ್ತಿರುವಾಗ ಪ್ರೆಸೆಂಟ್ ಅಲ್ಲಿ ಇನ್ಚಾರ್ಜ್ ಇರ್ತಾರಲ್ಲ ಅವರ ತಾತನ ಹೆಸರು ಬಂದ್ಬಿಟ್ಟು ವಾಕರ್ ಅಂತ. ವಾಕರ್ ಕೆಥರಿನ್ಗೆ ಲವ್ ಪ್ರಪೋಸಲ್ ಅನ್ನೋದು ಮಾಡ್ತಾನೆ. ಆದ್ರೆ ಟೀಚರ್ಗೆ ಸ್ಯಾಮ್ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಅವ್ನ್ ಪ್ರಪೋಸ್ ಮಾಡಿರೋದನ್ನ ರಿಜೆಕ್ಟ್ ಮಾಡ್ತಾಳೆ. ಒಂದು ದಿನ ರಾತ್ರಿ ಸ್ಯಾಮ್ ಆ ಸ್ಕೂಲ್ ಅಲ್ಲಿ ಕೆಲಸ ಮಾಡ್ತಿರುವಾಗ ಟೀಚರ್ ಹಾಗೆ ಸ್ಯಾಮ್ಗೆ ಒಬ್ಬರಂದ್ರೆ ಒಬ್ರು ಇಷ್ಟ ಅಲ್ವಾ, ಇವರಿಬ್ರು ಕಿಸ್ ಮಾಡ್ಕೊಂತಾರೆ. ಇದನ್ನ ಆಚೆಗಡೆ ಇರೋ ವಾಕರ್ ನೋಡ್ಬಿಟ್ಟು ನಮ್ಮೂರಲ್ಲಿರೋ ಹುಡುಗಿನ ಬೇರೆ ಯಾರೋ ಬಂದು ಕಿಸ್ ಮಾಡ್ಕೊಂಡು ಅವನು ಮದುವೆ ಮಾಡ್ಕೊಂತಿದ್ದಾನೆ ಅಂತ ತುಂಬಾ ಕೋಪ ಬಂದು ಇವನನ್ನ ಸಾಯಿಸ್ಬಿಡ್ಬೇಕು ಅಂತ ಆ ವಿಲೇಜ್ ಅಲ್ಲಿ ಇರೋ ಪ್ರತಿಯೊಬ್ಬನನ್ನ ಕರ್ಕೊಂಡ್ ಬಂದು ಆ ಸ್ಕೂಲ್ ಗೆ ಬೆಂಕಿ ಇಡ್ತಾನೆ. ಟೀಚರ್ ಸ್ಯಾಮ್ ನ ಹೇಗಾದ್ರೂ ಸರಿ ಕಾಪಾಡಬೇಕು ಅಂತ ಆ ವಿಲೇಜ್ ಅಲ್ಲಿ ಇರೋ ಪೊಲೀಸ್ ಸ್ಟೇಷನ್ ಗೆ ಹೋಗಿ ಒಬ್ಬ ಪೊಲೀಸನನ್ನ ಸಹಾಯ ಕೇಳ್ತಾಳೆ. ಆ ಟೈಮಲ್ಲಿ ಆ ಪೊಲೀಸ್ ಆಫೀಸರ್ ತುಂಬಾ ಕುಡ್ದಾಕ್ಬಿಟ್ಟಿರ್ತಾನೆ. ಟೀಚರ್ ಸಹಾಯ ಕೇಳೋದಕ್ಕಂತ ಬಂದ್ರೆ ಆ ಹುಡುಗಿನ ಅಬ್ಯೂಸ್ ಮಾಡಿ ಆ ಹುಡುಗಿನ ಕಿಸ್ ಮಾಡೋದಕ್ಕಂತ ಹೋಗ್ತಾನೆ. ಟೀಚರ್ ಪೊಲೀಸ್ ನ ತಲ್ಬಿಟ್ಟು ಸ್ಯಾಮ್ ನ ಕಾಪಾಡ್ಕೋಬೇಕು ಅಂತ ಬಂದ್ರೆ ಅಷ್ಟೊತ್ತಿಗೆ ಜನರೆಲ್ಲರೂ ಸ್ಯಾಮ್ ಅಲ್ಲಿಂದ ತಪ್ಸ್ಕೋಬೇಕು ಅಂತ ನದಿಯಲ್ಲಿ ಬೋಟ್ ನ ಹಾಕೊಂಡು ಹೋಗ್ತಾ ಇರುವಾಗ ಅವನನ್ನ ಶೂಟ್ ಮಾಡಿ ಸಾಯಿಸ್ಬಿಟ್ಟಿರ್ತಾರೆ. ಸ್ವಲ್ಪ ದಿನಗಳ ನಂತರ ಟೀಚರ್ ಪೊಲೀಸ್ ಸ್ಟೇಷನ್ ಗೆ ಬಂದು ಆ ಪೊಲೀಸ್ ಆಫೀಸರ್ ನ ಶೂಟ್ ಮಾಡಿ ಅವನು ಆಸೆ ಪಟ್ಟಿರೋ ಹಾಗೆ ಅವನ ಕೆನ್ನೆ ಮೇಲೆ ಕಿಸ್ ಕೊಡ್ತಾಳೆ. ಇದೇ ಕೆಥರಿನ್ ಟೀಚರ್ ಕಿಸ್ಸಿಂಗ್ ಕೇಕ್ ಆಗಿ ಕನ್ವರ್ಟ್ ಆಗಿ ಕಳ್ತನ ಮಾಡೋದನ್ನ ಶುರು ಮಾಡ್ತಾಳೆ. ಇವಾಗ ಸೀನು ಪ್ರೆಸೆಂಟ್ ಅಲ್ಲಿ ಓಪನ್ ಆಗುತ್ತೆ. ಎಕ್ಸ್ರೇ ನಮ್ಮ ಹೀರೋ ಹತ್ರಕ್ಕೆ ಬಂದ್ಬಿಟ್ಟು ಇನ್ಮೇಲೆ ನಿನ್ಗೆ ಯಾವುದೇ ವಸ್ತುಗಳು ಸಿಕ್ಕಿದ್ರು ನನಗೆ ಕೊಡ್ಬೇಕು ಅಂತ ಬೆದರಿಕೆ ಹಾಕ್ತಾನೆ. ನಂತರ ಹೀರೋ ತನ್ನ ರೂಮ್ ಗೆ ಹೋಗ್ತಾನೆ. ಹೀರೋಗೆ ಯಾವಾಗ್ಲೂ ಒಬ್ಬ ಹುಡುಗ ತುಂಬಾ ತೊಂದರೆಯನ್ನ ಕೊಡ್ತಿರ್ತಾನೆ. ಆದ್ರೆ ಈ ಸಲ ಮಾತ್ರ ಸ್ಟ್ಯಾನ್ಲಿಗೆ ತುಂಬಾ ಕೋಪ ಬಂದು ಆ ಹುಡುಗನ ಮೇಲೆ ಫೈಟ್ ಮಾಡೋದಕ್ಕಂತ ಹೋಗ್ತಾನೆ. ಅಲ್ಲಿರೋ ಮಕ್ಕಳೆಲ್ಲರೂ ಬಂದು ಆ ಫೈಟ್ ನ ಸ್ಟಾಪ್ ಮಾಡಿಸ್ತಾರೆ. ಆ ಜಗಳ ಆದಾಗಿನಿಂದ ಅಲ್ಲಿರೋ ಮಕ್ಕಳೆಲ್ಲರೂ ನಮ್ಮ ಹೀರೋಗೆ ತುಂಬಾ ಗೌರವ ಕೊಡ್ತಿರ್ತಾರೆ. ಹೀರೋ ನೀರು ಹಿಡ್ಕೊಳ್ಳೋದಕ್ಕೆ ಹೋದಾಗ ಅವನನ್ನೇ ಫಸ್ಟ್ ಗೆ ಕಳಿಸ್ತಾರೆ. ನಂತರ ಒಂದು ದಿನ ನಮ್ಮ ಹೀರೋಗೆ ಅವರ ತಂದೆ ತಾಯಿ ಕಡೆಯಿಂದ ಒಂದು ಲೆಟರ್ ಬರುತ್ತೆ. ಅವರ ತಾಯಿ ಆ ಲೆಟರ್ ಅಲ್ಲಿ ನಿಮ್ಮ ತಂದೆ ಮಾಡೋ ಎಲ್ಲ ಎಕ್ಸ್ಪೆರಿಮೆಂಟ್ ಗಳು ಫೇಲ್ ಆಗೋಗ್ಬಿಟ್ಟಿದಾವೆ, ಮನೆ ಓನರು ಹತ್ತಿರದಲ್ಲೇ ನಮ್ಮನ್ನ ಮನೆ ಆಚೆಗಡೆಗೆ ಹಾಕ್ತಾನೆ ಅಂತ ಬರ್ದಿರುತ್ತೆ. ಸ್ಟ್ಯಾನ್ಲಿ ಆ ಲೆಟರ್ ನ ಓದ್ತಿರುವಾಗ ಝೀರೋ ಅಲ್ಲಿಗೆ ಬಂದು ನನಗೆ ಓದೋದು ಬರೆಯೋದು ಕಲಿಸ್ತೀಯ ಅಂತ ಕೇಳ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಝೀರೋಗೆ ತಾಯಿ ಇರ್ತಾಳೆ. ಏನೋ ಒಂದು ಇನ್ಸಿಡೆಂಟ್ ಇಂದ ಝೀರೋ ಹಾಗೆ ಝೀರೋ ತಾಯಿ ಬೇರೆ ಬೇರೆ ಆಗೋಗ್ಬಿಟ್ಟಿರ್ತಾರೆ. ಆವಾಗಿನಿಂದ ಝೀರೋ ಬೀದಿಯಲ್ಲಿ ಜೀವನ ಮಾಡ್ಕೊಂಡು ದೊಡ್ಡವನಾಗಿರ್ತಾನೆ. ಅದಕ್ಕೆ ನನಗೆ ಓದೋದು ಬರೆಯೋದು ಕಲಿಸ್ತೀಯ ಅಂತ ಕೇಳಿದಾಗ ಅದಕ್ಕೆ ನಮ್ಮ ಹೀರೋ ಇದ್ಕೊಂಡು ಇಲ್ಲಿ ಗುಣಿನ ಹಗಿಯೋದು ನನಗೆ ಬರಲ್ಲ, ನಾನು ಗುಣಿನ ಹಗಿಯೋದು ಅಷ್ಟಿಗೆ ರಾತ್ರಿ ಆಗೋಗ್ಬಿಟ್ಟಿರುತ್ತೆ. ರಾತ್ರಿ ಬಂದು ನಿನಗೆ ಓದೋದು ಬರೆಯೋದು ಕಲ್ಸೋದಕ್ಕೆ ನನಗೆ ಟೈಮ್ ಇರೋದಿಲ್ಲ. ನಾನು ಗುಣಿನ ಹಗಿಯೋದಕ್ಕೆ ಹೋಗ್ಬೇಕು ಅಂತ ಗುಣಿನ ಹಗಿತಿರುವಾಗ ನಮ್ಮ ಹೀರೋಗೆ ಒಂದು ಅಮೂಲ್ಯವಾಗಿರೋ ಒಂದು ವಸ್ತು ಕಾಣಿಸುತ್ತೆ. ಆ ವಸ್ತು ನೋಡೋದಕ್ಕೆ ಒಂದು ಬುಲೆಟ್ ತರ ಕಾಣ್ತಾ ಇರುತ್ತೆ. ನಮ್ಮ ಹೀರೋ ಅದು ನನಗೆ ಸಿಕ್ಕಿರೋದು ಅಂತ ಎಷ್ಟೇ ಹೇಳ್ತಾ ಇದ್ರು ಕೂಡ ಎಕ್ಸ್ರೇ ಅಲ್ಲಿಗೆ ಬಂದು ಅವನ ಹತ್ರ ಇರೋ ಒಂದು ವಸ್ತುನ ಕಿತ್ಕೊಂಡ್ಬಿಡ್ತಾನೆ. ಫೆಂಡಾಸ್ಗೆ ಆ ಬುಲೆಟ್ ರೂಪದಲ್ಲಿರೋ ಒಂದು ವಸ್ತುನ ನೋಡಿ ಮ್ಯಾನೇಜರ್ಗೆ ಕಾಲ್ ಮಾಡ್ತಾನೆ. ಮ್ಯಾನೇಜರ್ ಆ ಪ್ಲೇಸ್ಗೆ ಬರ್ತಾಳೆ. ಮ್ಯಾನೇಜರ್ ಅಂದ್ರೆ ಒಬ್ಬ ಹುಡುಗ ಅಲ್ಲ, ಒಂದು ಸುಂದರವಾಗಿರೋ ಒಂದು ಹುಡುಗಿ. ಮ್ಯಾನೇಜರ್ ಅಮೂಲ್ಯವಾಗಿರೋ ಒಂದು ವಸ್ತುನ ನೋಡಿ ಎಕ್ಸ್ರೇಗೆ ಹಾಲಿಡೇ ಕೊಡ್ತಾಳೆ. ಅವತ್ತು ಮ್ಯಾನೇಜರ್ ತುಂಬಾ ಖುಷಿಯಿಂದ ಎಕ್ಸ್ರೇ ಎಲ್ಲಿ ಗುಣಿನ ಹಗದಿದ್ದಾನೋ ಎಲ್ಲ ವರ್ಕರ್ಸ್ ಬಂದು ಅಲ್ಲಿ ಗುಣಿನ ಹಗಿರಿ, ನನಗೆ ಬೇಕಾಗಿರೋ ವಸ್ತುಗಳು
ಅಲ್ಲೇ ಸಿಗ್ತವೆ ಅಂತ ಹೇಳ್ತಾಳೆ. ಇಲ್ಲಿ ರಾಂಗ್ ಪಾಯಿಂಟ್ ಏನಪ್ಪಾ ಅಂದ್ರೆ ಆ ವಸ್ತು ಸಿಕ್ಕಿರೋದು ನಮ್ಮ ಹೀರೋ ಗುನಿ ಹಗದಿರೋ ಒಂದು ಪ್ಲೇಸ್ ಅಲ್ಲಿ. ಆದ್ರೆ ಎಕ್ಸ್ರೇ ಗುನಿ ಹಗದಿರೋ ಒಂದು ಪ್ಲೇಸ್ ಅಲ್ಲಿ ಎಲ್ಲಾ ಮಕ್ಕಳು ಬಂದು ಗುನಿನ ಹಗಿತಾರೆ, ತುಂಬಾ ದಿನಗಳು ಹಗಿತಾರೆ. ಆದ್ರೆ ಅಲ್ಲಿ ಅವ್ರಿಗೆ ಏನೂ ಕೂಡ ಸಿಗೋದಿಲ್ಲ. ಮ್ಯಾನೇಜರ್ ಅಪ್ಸೆಟ್ ಆಗಿ ಮತ್ತೆ ಮಕ್ಕಳನ್ನ ಬೇರೆ ಬೇರೆ ಹತ್ರ ಗುನಿಗಳನ್ನ ಹಗಿಯೋದಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾಳೆ. ಅವತ್ತು ಮಧ್ಯಾಹ್ನ ಮಿಸ್ಟರ್ ಸರ್ ಟ್ಯಾಂಕ್ ನ ಹಾಕೊಂಡು ಅಲ್ಲಿರೋ ಮಕ್ಕಳಿಗೆ ನೀರ್ ಕೊಡ್ತಿರುವಾಗ ಒಬ್ಬ ಹುಡುಗ ಮಾತ್ರ ಮಿಸ್ಟರ್ ಸರ್ ಕಾರಲ್ಲಿರೋ ಸೂರ್ಯಕಾಂತಿ ಬೀಜಗಳನ್ನ ಕಳ್ತನ ಮಾಡಾಕ್ತಾನೆ. ಮಿಸ್ಟರ್ ಸರ್ ಅಲ್ಲಿರೋ ಮಕ್ಕಳಿಗೆಲ್ಲ ನೀರು ಕೊಟ್ಟಿದ್ದಾದ್ಮೇಲೆ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಈ ಸೂರ್ಯಕಾಂತಿ ಬೀಜಗಳನ್ನ ಎಲ್ಲಾ ಮಕ್ಕಳು ಹಂಚ್ಕೊಂತಿರುವಾಗ ಮಿಸ್ಟರ್ ಸರ್ ಅವನ ಕಾರಲ್ಲಿ ಸೂರ್ಯಕಾಂತಿ ಬೀಜಗಳು ಇಲ್ದೇ ಇರೋದನ್ನ ಗಮನಿಸಿ ಹಿಂದಕ್ಕೆ ಬರೋದನ್ನ ಈ ಮಕ್ಕಳು ನೋಡಿ ಈ ಸೂರ್ಯಕಾಂತಿ ಬೀಜಗಳನ್ನ ಬಚ್ಚಿಕೋ ಒಂದು ಪ್ರಯತ್ನದಲ್ಲಿ ನಮ್ಮ ಹೀರೋ ಕಾಲ ಹತ್ರ ಆ ಸೂರ್ಯಕಾಂತಿ ಬೀಜಗಳನ್ನ ಹಾಕ್ಬಿಡ್ತಾರೆ. ಸ್ಟ್ಯಾನ್ಲಿ ಆ ಬೀಜಗಳನ್ನ ಮಣ್ಣಲ್ಲಿ ಬಚ್ಚಿಕ್ಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಆದ್ರೆ ಅಷ್ಟೊತ್ತಿಗೆ ಮಿಸ್ಟರ್ ಸರ್ ಅಲ್ಲಿಗೆ ಬಂದು ಅವನು ಬಚ್ಚಿಕ್ತಾ ಇರೋ ಒಂದು ಬೀಜಗಳ ಬ್ಯಾಗ್ ನ ಕೈಗೆ ಎತ್ಕೊಂತಾನೆ. ಈ ಕೆಲಸ ಮಾಡಿದ್ದು ಯಾರೋ ಅಂತ ಕೇಳಿದಾಗ ನಮ್ಮ ಹೀರೋ ಅಲ್ಲಿರೋ ಮಕ್ಕಳ ಮೇಲೆ ಹೇಳ್ತೀರಾ ನಾನೇ ಆ ಕೆಲಸ ಮಾಡಿದ್ದು ಅಂತ ಒಪ್ಕೊಂತಾನೆ. ಮಿಸ್ಟರ್ ಸರ್ಗೆ ತುಂಬಾ ಕೋಪ ಬಂದು ಇವನಿಗೆ ಶಿಕ್ಷೆ ಕೊಡ್ಲೇಬೇಕು ಅಂತ ಮ್ಯಾನೇಜರ್ ಹತ್ರ ಕರ್ಕೊಂಡ್ ಬರ್ತಾನೆ. ಮ್ಯಾನೇಜರ್ ತನ್ನ ಕೈಗೆ ಸ್ನೇಕ್ ವಿಷದಿಂದ ಮಾಡಿರೋ ಒಂದು ನೈಲ್ ಪಾಲಿಶ್ ನ ಹಾಕೊಂತಾಳೆ. ನಮ್ಮ ಹೀರೋ ಕೆನ್ನೆಗೆ ಒಂದು ಬಿಡ್ತಾಳೆ ಅಂತ ಅನ್ಕೊಂಡ್ರೆ ಮ್ಯಾನೇಜರ್ ಮಿಸ್ಟರ್ ಸರ್ ಕೆನ್ನೆಗೆ ಒಂದು ಬಿಟ್ಟು ಈ ಸೂರ್ಯಕಾಂತಿ ಬೀಜಗಳಿಗೋಸ್ಕರ ಗುನಿನ ಹಗೆಯೋ ಒಂದು ಟೈಮ್ ನ ವೇಸ್ಟ್ ಮಾಡ್ತೀಯ ಅಂತ ಮಿಸ್ಟರ್ ಸರ್ ನ ಬೈದು ನಮ್ಮ ಹೀರೋನ ಗುನಿನ ಹಗಿಯೋದಕ್ಕಂತ ಕಳಿಸ್ಬಿಡ್ತಾಳೆ. ನಮ್ಮ ಹೀರೋ ಆ ಮ್ಯಾನೇಜರ್ ರೂಮ್ ಇಂದ ಓಡೋಗ್ತಾ ಇರುವಾಗ ಕಿಸ್ಸಿಂಗ್ ಕೇಕ್ ಬಗ್ಗೆ ನ್ಯೂಸ್ ಪೇಪರ್ ಅಲ್ಲಿ ಇರೋದನ್ನ ನೋಡ್ತಾನೆ. ಸ್ಟ್ಯಾನ್ಲಿ ಅವನ ಗುನಿ ಹತ್ರ ಬರೋತಷ್ಟಿಗೆನೆ ಝೀರೋ ಸ್ಟ್ಯಾನ್ಲಿ ಗುನಿನ ಹಗದ್ಬಿಟ್ಟಿರ್ತಾನೆ. ಯಾಕಂದ್ರೆ ಝೀರೋ ಫಾಸ್ಟ್ ಆಗಿ ಗುನಿನ ಹಗಿಯೋದ್ರಿಂದ ಝೀರೋ ಗುನಿನ ಫಾಸ್ಟ್ ಆಗಿ ಹಗದ್ಬಿಟ್ಟು ಸ್ಟ್ಯಾನ್ಲಿ ಗುನಿ ಹತ್ರಕ್ಕೆ ಬಂದು ಅವನ ಗುನಿನ ಕಂಪ್ಲೀಟ್ ಮಾಡಿರ್ತಾನೆ. ಸ್ಟ್ಯಾನ್ಲಿ ಅದನ್ನ ನೋಡಿ ಝೀರೋ ಹತ್ರಕ್ಕೆ ಬಂದು ಇನ್ಮೇಲೆ ನಿನಗೆ ಓದೋದು ಬರೆಯೋದು ನಾನ್ ಕಳ್ಸ್ಕೊಡ್ತೀನಿ ಅಂತ ಹೇಳ್ತಾನೆ. ಮಿಸ್ಟರ್ ಸರ್ಗೆ ಮ್ಯಾನೇಜರ್ ಹೊಡೆದಿರೋದ್ರಿಂದ ಅವನಿಗೆ ಗಾಯ ಆಗಿರುತ್ತೆ. 2-3 ದಿನ ಆಸ್ಪತ್ರೆಯಲ್ಲಿ ಇದ್ದು ಮತ್ತೆ ಈ ಕ್ಯಾಂಪ್ಗೆ ರಿಟರ್ನ್ ಆಗ್ತಾನೆ. ಮ್ಯಾನೇಜರ್ ಹೊಡೆದಿರೋದಕ್ಕೆ ಸ್ಟ್ಯಾನ್ಲಿ ಮೇಲೆ ತುಂಬಾ ಕೋಪ ಬೆಳೆಸ್ಕೊಂಡು ಅವನ್ಗೆ ಸರಿಯಾಗಿ ಊಟ ಹಾಕದೇ ಇರೋದು, ಕುಡಿಯೋದಕ್ಕೆ ನೀರು ಕೊಡದೇ ಇರೋದು, ಈ ತರ ಮಾಡ್ತಿರ್ತಾನೆ. ಒಂದು ದಿನ ಸ್ಟ್ಯಾನ್ಲಿ ಝೀರೋ ಹತ್ರಕ್ಕೆ ಬಂದ್ಬಿಟ್ಟು ನನಗೆ ಒಂದು ಅಮೂಲ್ಯವಾಗಿರೋ ಒಂದು ವಸ್ತು ಸಿಕ್ಕಿತ್ತಲ್ಲ, ಮೇ ಬಿ ನನ್ ಡೌಟ್ ಏನಪ್ಪಾ ಅಂದ್ರೆ ಅದು ಒಂದು ಹುಡುಗಿಗೆ ಸಂಬಂಧಪಟ್ಟಿರೋ ಒಂದು ಲಿಫ್ಟಿಕ್ ಕ್ಯಾಪ್ ಆಗಿರ್ಬೋದು. ನಾನು ಮ್ಯಾನೇಜರ್ ರೂಮ್ಗೆ ಹೋದಾಗ ಕಿಸ್ಸಿಂಗ್ ಕೇಕ್ ಬಗ್ಗೆ ನ್ಯೂಸ್ ಪೇಪರ್ ಅಲ್ಲಿ ನೋಡಿದೆ. ಆ ಕಿಸ್ಸಿಂಗ್ ಕೇಕ್ ಗೆ ಸಂಬಂಧಪಟ್ಟಿರೋ ಒಂದು ವಸ್ತು ಆಗಿರ್ಬೋದು ಅಂತ ಹೇಳ್ತಾನೆ. ಇವಾಗ ಒಂದು ಕಿಸ್ಸಿಂಗ್ ಕೇಕ್ ಬಗ್ಗೆ ಫ್ಲಾಶ್ ಬ್ಯಾಕ್ ಓಪನ್ ಆಗುತ್ತೆ. ಕಿಸ್ಸಿಂಗ್ ಕೇಕ್ ಒಂದು ಗ್ಯಾಂಗ್ ನ ರೆಡಿ ಮಾಡ್ಕೊಂಡು ತುಂಬಾ ಮನೆಗಳಲ್ಲಿ ಜಾಸ್ತಿ ಹಣವನ್ನ ಕಳ್ತನ ಮಾಡಿರ್ತಾಳೆ. ಆ ಖಜಾನೆಯನ್ನ ಒಂದು ನದಿ ಪಕ್ಕದಲ್ಲಿ ಗುನಿನ ಹಗದು ಬಚ್ಚಿಕ್ಕಿ ಒಂದು ಪ್ಲೇಸ್ ಅಲ್ಲಿ ಕುತ್ಕೊಂಡು ರೆಸ್ಟ್ ಮಾಡ್ತಿರುವಾಗ ಕ್ಯಾಟ್ರಿನ್ ಗೆ ವಾಕರ್ ಅನ್ನೋ ಒಬ್ಬ ವ್ಯಕ್ತಿ ಪ್ರಪೋಸ್ ಮಾಡಿರ್ತಾನಲ್ವಾ, ಆ ವಾಕರು ತನ್ನ ಹೆಂಡತಿ ಜೊತೆ ಸೇರ್ಕೊಂಡು ಕಿಸ್ಸಿಂಗ್ ಕೇಕ್ ಹತ್ರ ಬಂದು ನೀನ್ ಇಷ್ಟರವರೆಗೂ ಕಳ್ತನ ಮಾಡಿರೋ ಹಣವನ್ನ ಎಲ್ಲಿ ಬಚ್ಚಿಕ್ಕಿದ್ಯಾ ಅಂತ ಕೇಳ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಕಿಸ್ಸಿಂಗ್ ಕೇಕ್ ತನ್ನ ಬಾಯ್ ಫ್ರೆಂಡ್ ನ ಸಾಯಿಸಾಕಿರೋ ಪ್ರತಿಯೊಬ್ಬ ವ್ಯಕ್ತಿಯನ್ನ ಸಾಯಿಸ್ಬಿಟ್ಟಿರ್ತಾಳೆ. ಈ ವಾಕರ್ ಅನ್ನೋ ಒಬ್ಬ ವ್ಯಕ್ತಿನ ಮಾತ್ರ ಬಿಟ್ಬಿಟ್ಟಿರ್ತಾಳೆ. ಯಾಕಂದ್ರೆ ಇವನು ತಿನ್ನೋ ತಿಂಡಿಗೋಸ್ಕರ ಹಾಗೆ ಕುಡಿಯೋ ನೀರ್ಗೋಸ್ಕರ ಈ ಮರುಭೂಮಿಯಲ್ಲಿ ಹಲ್ದಾಡ್ಬೇಕು ಅಂತ ಕಿಸ್ಸಿಂಗ್ ಕೇಕು ತನ್ನ ಪಕ್ಕದಲ್ಲಿ ಹೋಗ್ತಾ ಇರೋ ಒಂದು ಲಿಸರ್ಡ್ ನ ಎತ್ಕೊಂಡು ಅದರಿಂದ ಕಚ್ಚಿಸ್ಕೊಂಡು ಸತ್ತೋಗ್ಬಿಡ್ತಾಳೆ. ಈ ವಾಕರು ಹಾಗೆ ತನ್ನ ಫ್ಯಾಮಿಲಿ ಫುಲ್ಲು ಈ ಖಜಾನೆಯನ್ನ ಯಾವ ಗುನಿಯಲ್ಲಿ ಬಚ್ಚಿಕ್ಕಿದೀನಿ ಅಂತ ಹುಡ್ಕೋದ್ರಲ್ಲೇ ಇವರ ಟೈಮ್ ಎಲ್ಲ ವೇಸ್ಟ್ ಆಗೋಗ್ಬಿಡ್ಬೇಕು ಅಂತ ಕಿಸ್ಸಿಂಗ್ ಕೇಕು ಹೀಗೆ ಮಾಡಿರ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ಪ್ರೆಸೆಂಟ್ ಅಲ್ಲಿ ಮ್ಯಾನೇಜರ್ ಗುನಿಗಳನ್ನ ಹಗಿಸ್ತಿರ್ತಾಳ ಅಲ್ವಾ, ಈ ಹುಡುಗಿನೂ ಕೂಡ ಇದೇ ವಾಕರ್ ಫ್ಯಾಮಿಲಿಗೆ ಸಂಬಂಧಪಟ್ಟಿರೋಳಾಗಿರ್ತಾಳೆ. ಇವಾಗ ಸೀನ್ ಮತ್ತೆ ಪ್ರೆಸೆಂಟ್ ಅಲ್ಲಿ ಓಪನ್ ಆಗುತ್ತೆ. ಸ್ಟ್ಯಾನ್ಲಿ ಝೀರೋಗೆ ಹೇಗೆ ಬರೆಯೋದು ಹೇಗೆ ಓದ್ಬೇಕು ಅಂತ ಕಳ್ಸಿಕೊಡ್ತಿರ್ತಾನೆ. ಇದರಿಂದ ಇವರಿಬ್ರು ಕ್ಲೋಸ್ ಆಗೋಗ್ಬಿಡ್ತಾರೆ. ಅದಕ್ಕೆ ಗುನಿಗಳನ್ನ ಹಗಿಯೋವಾಗ ಝೀರೋ ಅವನ ಕೆಲಸನ ಬೇಗ ಮುಗಿಸ್ಬಿಟ್ಟು ಸ್ಟ್ಯಾನ್ಲಿಗೆ ಹೆಲ್ಪ್ ಮಾಡೋದಕ್ಕೆ ಬರ್ತಿರ್ತಾನೆ. ಇದನ್ನ ನೋಡಿ ಅಲ್ಲಿ ವರ್ಕ್ ಮಾಡ್ತಿರೋ ಒಬ್ಬ ಹುಡುಗನ್ಗೆ ತುಂಬಾ ಕೋಪ ಬಂದು ಇವರಿಬ್ರು ಹೆಲ್ಪ್ ಮಾಡ್ಕೊಂಡು ಬೇಗ ಕೆಲಸನ ಮುಗಿಸ್ತಿದ್ದಾರೆ ಅಂತ ಸ್ಟ್ಯಾನ್ಲಿ ಹತ್ರಕ್ಕೆ ಬಂದು ಒಬ್ಬ ಚಿಕ್ಕ ಹುಡುಗನ ಹತ್ರ ನೀನು ಹೆಲ್ಪ್ ತಗೊಂತಿದೀಯ ಅಂತ ಸ್ಟ್ಯಾನ್ಲಿನ ಹೀಯಾಲ್ಸೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಮ್ಮ ಹೀರೋಗೆ ತುಂಬಾ ಕೋಪ ಬಂದು ಆ ಹುಡುಗನ ಮೇಲೆ ಫೈಟಿಂಗ್ ಅನ್ನೋದು ಸ್ಟಾರ್ಟ್ ಮಾಡ್ತಾನೆ. ಆ ಫೈಟ್ ಗೆ ಸಪೋರ್ಟಿವ್ ಆಗಿ ಝೀರೋನು ಕೂಡ ಆ ಹುಡುಗನ ಮೇಲೆ ಫೈಟಿಂಗ್ ಮಾಡೋದಕ್ಕೆ ಹೋಗ್ತಾನೆ. ಫೆಂಡಾಸ್ಗೆ ಅಲ್ಲೇ ಇರ್ತಾನೆ. ಇವ್ರು ಮಾಡೋ ಒಂದು ಫೈಟಿಂಗ್ ನ ನೋಡ್ಕೊಂಡು ತುಂಬಾ ಖುಷಿ ಪಡ್ತಿರುವಾಗ ಮ್ಯಾನೇಜರ್ ಅಲ್ಲಿಗೆ ಬರ್ತಾ ಇರೋದನ್ನ ನೋಡಿ ಇವ್ರು ಆಡ್ತಾ ಇರೋ ಒಂದು ಜಗಳನ ಸ್ಟಾಪ್ ಮಾಡ್ಬೇಕು ಅಂತ ಒಂದು ಗನ್ನನ್ನ ಎತ್ಕೊಂಡು ಶೂಟ್ ಮಾಡಿ ಅವರ ಜಗಳನ ಸ್ಟಾಪ್ ಮಾಡಿಸ್ತಾನೆ. ಮ್ಯಾನೇಜರ್ ಅಲ್ಲಿಗೆ ಬಂದು ಏನಾಯ್ತು ಅಂತ ಕೇಳ್ತಿರುವಾಗ ಫೆಂಡಾಸ್ಗೆ ಝೀರೋನ ನೋಡಿ ನೀನೇನು ಮಾಡೋದಕ್ಕಾಗಲ್ಲ ಅಂತ ಹೀಯಾಳಿಸ್ತಿರುವಾಗ ಝೀರೋಗೆ ತುಂಬಾ ಕೋಪ ಬಂದು ಅವನ ಹತ್ರ ಇರೋದು ವೆಪನ್ ಇಂದ ಫೆಂಡಾಸ್ಕಿಗೆ ಅಟ್ಯಾಕ್ ಮಾಡಿ ಆ ಪ್ಲೇಸ್ ಇಂದ ಹೊಡೋಗ್ತಿರುವಾಗ ಮಿಸ್ಟರ್ ಸನ್ ಆ ಹುಡುಗನನ್ನ ಹಿಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆದ್ರೆ ಮ್ಯಾನೇಜರ್ ಮಾತ್ರ ಆ ಹುಡುಗ ಇಲ್ಲಿಂದ ಓಡೋಗ್ಲಿ ಬಿಡು, ಈ ಮರುಭೂಮಿಯಲ್ಲಿ ಬಿಸಿಗೆ ತಡ್ಕೊಳ್ಳೋದಕ್ಕಾಗದೆ ಅವನೇ ಸತ್ತೋಗ್ಬಿಡ್ತಾನೆ. ನಮ್ಮ ಹತ್ರ ಇರೋದು ಡಾಕ್ಯುಮೆಂಟ್ಸ್ ನ ಎರೇಸ್ ಮಾಡಾಕ್ ಬಿಟ್ರೆ ಆ ಹುಡುಗ ಇಲ್ಲಿಗೆ ಬಂದಿದ್ದಾನ ಅನ್ನೋದೇ ಗೊತ್ತಾಗೋದಿಲ್ಲ ಅಂತ ಹೇಳ್ತಾಳೆ. ಅವತ್ತು ರಾತ್ರಿ ರೂಮ್ ಅಲ್ಲಿ ಎಲ್ಲಾ ಮಕ್ಳು ಝೀರೋ ಆ ಮರುಭೂಮಿಯಲ್ಲಿ ಬಿಸಿಗೆ ತಡ್ಕೊಳ್ಳೋದಕ್ಕಾಗದೆ ಸತ್ತೋಗ್ಬಿಡ್ತಾನೆ ಅಂತ ಆಲೋಚನೆ ಮಾಡ್ತಿದ್ರೆ ಸ್ಟ್ಯಾನ್ಲಿ ಮಾತ್ರ ತುಂಬಾ ಆಲೋಚನೆ ಮಾಡಿ ನಮ್ಮ ತಾತ ಹತ್ರ ಇರೋ ಎಲ್ಲಾ ವಸ್ತುಗಳನ್ನ ಕಿಸ್ಸಿಂಗ್ ಕೇಕು ಕಿತ್ಕೊಂಡು ಹೊರಟೋದ್ಮೇಲೆ ನಮ್ಮ ತಾತ ಆ ಮರುಭೂಮಿಯಲ್ಲಿ ಹೇಗೆ 16 ದಿನಗಳು ಜೀವನ ಮಾಡ್ದ ಅಂತ ಆ ಮರುಭೂಮಿಯಲ್ಲಿ ಯಾರಿಗೂ ಗೊತ್ತಿಲ್ದಿರೋ ಒಂದು ಪ್ಲೇಸ್ ಐತೆ. ಆ ಪ್ಲೇಸ್ ಹೆಸರು ಬಂದ್ಬಿಟ್ಟು ಗಾಡ್ ತಂಬ್ ಅಂತ. ಆ ಪ್ಲೇಸ್ ಅಲ್ಲಿ ಕುಡಿಯೋದಕ್ಕೆ ನೀರ್ ಸಿಗುತ್ತೆ ಅಂತ ಗೊತ್ತಾಗುತ್ತೆ ನಮ್ಮ ಹೀರೋಗೆ. ಬಟ್ ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಗಾಡ್ಸ್ ತಂಬ್ ಅನ್ನೋ ಒಂದು ಪರ್ವತ ಎಲ್ಲೈತೆ ಅಂತ ಸ್ಟ್ಯಾನ್ಲಿಗೂ ಕೂಡ ಗೊತ್ತಿರೋದಿಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗ್ ಝೀರೋಗೆ ರೀಪ್ಲೇಸ್ ಆಗಿ ಆ ಕ್ಯಾಂಪ್ ಅಲ್ಲಿ ಒಬ್ಬ ಹುಡುಗನನ್ನ ತಂದು ಹಿಡ್ತಾರೆ. ಆ ಹುಡುಗನನ್ನ ರೀಪ್ಲೇಸ್ ಆಗಿ ಮಾಡಿರೋದು ಸ್ಟ್ಯಾನ್ಲಿಗೆ
ಸ್ಟ್ಯಾನ್ಲಿಗೆ ಇಷ್ಟ ಆಗಿರೋದಿಲ್ಲ. ಝೀರೋನ ಹೇಗಾದ್ರೂ ಸರಿ ಕಾಪಾಡ್ಕೋಬೇಕು ಅಂತ ಒಂದು ಪ್ಲಾನ್ ಆಗ್ತಾನೆ. ಮಿಸ್ಟರ್ ಸರ್ ಮಧ್ಯಾಹ್ನ ಆ ಮಕ್ಕಳಿಗೆ ನೀರ್ ಕೊಡೋದಕ್ಕಂತ ಕಾರ್ನ ಹಾಕೊಂಡ್ ಬರ್ತಾನಲ್ವಾ, ಸರಿಯಾಗಿರೋ ಒಂದು ಟೈಮ್ ನ ನೋಡ್ಕೊಂಡು ಸ್ಟ್ಯಾನ್ಲಿ ಆ ಕಾರಲ್ಲಿ ಕುತ್ಕೊಂಡು ಆ ಕಾರ್ನ ಹಾಕೊಂಡು ಹೊರಟೋಗ್ತಾ ಇರೋವಾಗ ಮಿಸ್ಟರ್ ಸರ್ ಆ ಕಾರ್ನ ತಡೆಯೋದಕ್ಕೆ ಪ್ರಯತ್ನ ಮಾಡ್ತಾನೆ. ಸ್ಟ್ಯಾನ್ಲಿ ಮಿಸ್ಟರ್ ಸರ್ ಕೈಗೆ ಹೊಡೆದು ಬಿಟ್ಟು ಆ ಕಾರ್ನ ಹಾಕೊಂಡು ಹೋಗ್ತಾ ಇರುವಾಗ ಬೈ ಮಿಸ್ ಆಗಿ ಆ ಕಾರ್ನ ಒಂದು ಗುಣಿಗೆ ಬಿಡ್ತಾನೆ. ಝೀರೋನ ಕಾಪಾಡೋದಕ್ಕೆ ಈ ಪ್ಲೇಸ್ ಇಂದ ಹೇಗಾದ್ರೂ ಸರಿ ಹೋಗ್ಲೇಬೇಕು ಅಂತ ಗುಣಿಗೆ ಬಿದ್ರೂ ಕೂಡ ಆ ಕಾರಿಂದ ಆಚೆಗಡೆಗೆ ಬಂದು ಝೀರೋ ಹೋಗಿರೋ ಒಂದು ಪ್ಲೇಸ್ ಕಡೆಗೆ ಓಡೋದಕ್ಕೆ ಶುರು ಮಾಡ್ತಾನೆ. ಅಲ್ಲಿ ವರ್ಕ್ ಮಾಡ್ತಾ ಇರೋ ಮಕ್ಕಳೆಲ್ಲರೂ ಸ್ಟ್ಯಾನ್ಲಿಗೆ ಸಪೋರ್ಟ್ ಮಾಡ್ತಾರೆ ಇಲ್ಲಿಂದ ಓಡೋಗು ಅಂತ. ಮ್ಯಾನೇಜರ್ ಇವನು ಓಡೋಗಿರೋದನ್ನ ನೋಡ್ಬಿಟ್ಟು ಮಿಸ್ಟರ್ ಸರ್ಗೆ ಹೇಳ್ತಾಳೆ, ಇನ್ನ 14 ದಿನಗಳಲ್ಲಿ ಸ್ಟ್ಯಾನ್ಲಿ ಸತ್ತೋಗ್ಬಿಡ್ತಿದ್ದಾನೆ ಅಂತ ಪೊಲೀಸ್ ಅವರಿಗೆ ರಿಪೋರ್ಟ್ ಕೊಡು ಅಂತ. ನಮ್ಮ ಹೀರೋ ಆ ಮರುಭೂಮಿಯಲ್ಲಿ ತುಂಬಾ ದೂರ ನಡ್ಕೊಂಡು ಬಂದ್ಮೇಲೆ ಝೀರೋ ಒಂದು ಬೋಟ್ ಕೆಳಗಡೆ ಬಚ್ಚಿಕೊಂಡಿರೋದನ್ನ ನೋಡ್ತಾನೆ. ಪಾಸ್ಟ್ ಅಲ್ಲಿ ಸ್ಯಾಮ್ ಅನ್ನೋ ಒಬ್ಬ ವ್ಯಕ್ತಿ ಬೋಟ್ ನ ಹಾಕೊಂಡು ನದಿಯಲ್ಲಿ ಹೊರಟೋಗ್ತಾ ಇರುವಾಗ ವಿಲೇಜ್ ಅವರೆಲ್ಲರೂ ಸೇರ್ಕೊಂಡು ಸಾಯಿಸ್ಬಿಟ್ಟಿರ್ತಾರಲ್ವಾ, ಅದೇ ಬೋಟ್ ಕೆಳಗಡೆ ಝೀರೋ ಬಚ್ಚಿಕೊಂಡಿರ್ತಾನೆ. ಹೇಳಿದ್ನಲ್ಲ ಮೊದ್ಲೇ ಈ ಪ್ಲೇಸ್ ಎಲ್ಲ ಮೊದ್ಲು ಒಂದು ನದಿಯಿಂದ ತುಂಬಿಕೊಂಡಿತ್ತು ಅಂತ. ಆ ಬೋಟ್ ಅಲ್ಲಿ ಸ್ಯಾಮ್ಗೆ ಟೀಚರ್ ಪಿಕಲ್ಸ್ ನ ಕೊಟ್ಟಿರ್ತಾಳಲ್ವಾ, ಈ 2-3 ಡೇಸ್ ಇಂದ ಝೀರೋ ಆ ಪಿಕಲ್ಸ್ ನ ತಿಂದು ಬದುಕಿರ್ತಾನೆ. ನಮ್ಮ ಹೀರೋನು ಕೂಡ ಆ ಪಿಕಲ್ಸ್ ನ ಎತ್ಕೊಂಡು ತಿಂದು ಸ್ವಲ್ಪ ಹೊತ್ತಾದ್ಮೇಲೆ ಆಚೆಗಡೆಗೆ ನೋಡಿದಾಗ ಒಂದು ಪರ್ವತದ ಮೇಲೆ ಗಾಡ್ ಸ್ತಂಭ ರೀತಿಯಲ್ಲ ಒಂದು ಚಿಹ್ನೆ ಇರುತ್ತೆ. ಮೇ ಬಿ ಇದೇ ಗಾಡ್ ಸ್ತಂಭ ಪರ್ವತ ಆಗಿರ್ಬೋದು ಅಂತ ಇಬ್ರು ಸೇರ್ಕೊಂಡು ಆ ಪರ್ವತ ಹತ್ತೋದಕ್ಕೆ ಶುರು ಮಾಡ್ತಾರೆ. ಇಬ್ರು ತುಂಬಾ ಕಷ್ಟಪಟ್ಟು ಆ ಪರ್ವತವನ್ನ ಹತ್ತುತ್ತಿರುವಾಗ ಸ್ಟ್ಯಾನ್ಲಿ ಒಂದತ್ರ ಕೆಳಗಡೆಗೆ ಬಿದ್ದೋಗ್ಬಿಡ್ತಿರ್ತಾನೆ. ಝೀರೋನೇ ತನ್ನ ವೆಪನ್ ನ ಕೊಟ್ಟು ತುಂಬಾ ಕಷ್ಟಪಟ್ಟು ಅವನನ್ನ ಕಾಪಾಡಿರ್ತಾನೆ. ಈ ಕಾಪಾಡೋ ಒಂದು ಪ್ರಯತ್ನದಲ್ಲಿ ಅವನ ಕೈಗೆ ತುಂಬಾ ಗಾಯಗಳಾಗಿರ್ತವೆ. ಅವನ ಕೈಗೆ ಕಟ್ಕೊಂಡು ತುಂಬಾ ಕಷ್ಟಪಟ್ಟು ಆ ಪರ್ವತವನ್ನ ಹತ್ತುತ್ತಿರುವಾಗ ಝೀರೋ ತುಂಬಾ ವೀಕ್ ಆಗಿ ಸುಸ್ತಾಗಿ ಕೆಳಗಡೆಗೆ ಬಿದ್ದೋಗ್ಬಿಡ್ತಾನೆ. ಸ್ಟ್ಯಾನ್ಲಿ ಆ ಪರ್ವತವನ್ನ ಹತ್ತೋದು ಗಿವ್ ಅಪ್ ಮಾಡ್ತೀರಾ ಝೀರೋನ ತನ್ನ ಹೆಗಲ್ ಮೇಲೆ ಹಾಕೊಂಡು ತುಂಬಾ ಕಷ್ಟಪಟ್ಟು ಲಾಸ್ಟ್ ಗೆ ಗಾಡ್ ಸ್ತಂಭ ಅನ್ನೋ ಒಂದು ಪ್ಲೇಸ್ ಹತ್ರಕ್ಕೆ ಆ ಪರ್ವತವನ್ನ ಹತ್ತಿ ಹೋಗ್ತಾರೆ. ಆ ಪ್ಲೇಸ್ ಅಲ್ಲಿ ಇವ್ರಿಗೆ ಕುಡಿಯೋದಕ್ಕೆ ನೀರು, ತಿನ್ನೋದಕ್ಕೆ ಆನಿಯನ್ಸ್ ಕೂಡ ಸಿಗ್ತವೆ. ಸ್ಯಾಮ್ ವಿಲೇಜ್ ಅಲ್ಲಿ ಮಾರಾಟ ಮಾಡೋದಕ್ಕಂತ ಡಿಫ್ರೆಂಟ್ ಆಗಿರೋ ಒಂದು ಆನಿಯನ್ಸ್ ನ ತರ್ತಿರ್ತಾನಲ್ವಾ, ಆ ಆನಿಯನ್ಸ್ ನ ಸ್ಯಾಮ್ ಇದೇ ಒಂದು ಪ್ಲೇಸ್ ಅಲ್ಲಿ ಫಾರ್ಮಿಂಗ್ ಮಾಡಿರ್ತಾನೆ. ಝೀರೋ ಅಲ್ಲಿರೋ ಒಂದು ಆನಿಯನ್ಸ್ ನ ತಿನ್ಕೊಂಡು ಅವರ ಫ್ಯಾಮಿಲಿಗೆ ಸಂಬಂಧಪಟ್ಟಿರೋ ಒಂದು ಹಾಡ್ನ ಅವನ್ಗೆ ಗೊತ್ತಿಲ್ದಿರಾನೆ ಹಾಡ್ತಾನೆ. ಇಲ್ಲೇ ನಮ್ಗೆ ಇನ್ನೊಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಝೀರೋ ಬೇರೆ ಯಾರು ಅಲ್ಲ, ಒಂದು ವಿಲೇಜ್ ಅಲ್ಲಿ ಮೇಡಮ್ ಜುರೋನಿ ಅನ್ನೋವಳು ಹಂದಿನ ಸಾಕ್ಬೇಕು, ಈ ಕೆಲಸಗಳೆಲ್ಲ ಆದ್ಮೇಲೆ ಬೆಟ್ಟಕ್ಕೆ ಕರ್ಕೊಂಡೋಗಿ ನನಗೆ ನೀರು ಕೊಡಿಸ್ಬೇಕು ಅಂತ ಸ್ಟ್ಯಾನ್ಲಿ ಅವರ ವಂಶಕ್ಕೆ ಸೇರಿದ ಎಲಿಯಾ ಅನ್ನೋ ಒಬ್ಬ ವ್ಯಕ್ತಿಗೆ ಹೇಳಿರ್ತಾಳಲ್ವಾ, ಆ ಮೇಡಮ್ ಜುರೋನಿ ಅವರ ವಂಶಕ್ಕೆ ಸೇರಿದ ಹುಡುಗನೇ ಈ ಝೀರೋ. ಸ್ಟ್ಯಾನ್ಲಿ ತುಂಬಾ ಕಷ್ಟಪಟ್ಟು ಝೀರೋನ ಈ ಬೆಟ್ಟಕ್ಕೆ ಕರ್ಕೊಂಡ್ ಬಂದು ಅವನಿಗೆ ನೀರ್ ಕೊಡ್ಸಿ ತಿನ್ನೋದಕ್ಕೆ ಆನಿಯನ್ಸ್ ಕೊಟ್ಟಿರ್ತಾನಲ್ವಾ, ಇದರಿಂದ ಮೇಡಮ್ ಜುರೋನಿ ಕೊಟ್ಟಿರೋ ಶಾಪ ಈ ಸ್ಟ್ಯಾನ್ಲಿ ಅವರ ವಂಶಕ್ಕೆ ಹೊರಟೋಗ್ಬಿಡುತ್ತೆ. ಇದರಿಂದ ಸ್ಟ್ಯಾನ್ಲಿ ಅವರ ಫಾದರ್ ಒಂದ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಿರ್ತಾನಲ್ವಾ, ಅದು ಸಕ್ಸಸ್ ಆಗುತ್ತೆ. ಸ್ಟ್ಯಾನ್ಲಿ ಹಾಗೆ ಝೀರೋ ಇವರಿಬ್ರು ಮಾತಾಡ್ಕೊಂತಿರುವಾಗ ನಮ್ಗೆ ಇನ್ನೊಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಸ್ಟ್ಯಾನ್ಲಿ ಜೈಲಿಗೆ ಬರೋದಕ್ಕೆ ಮೈನ್ ರೀಸನ್ ಝೀರೋ ಆಗಿರ್ತಾನೆ. ಒಬ್ಬ ಫುಟ್ಬಾಲ್ ಪ್ಲೇಯರ್ ಆಶ್ರಮಕ್ಕೆ ಅವನ ಶೂಸ್ ನ ದಾನ ಮಾಡಿರ್ತಾನಲ್ವಾ, ಆ ಶೂಸ್ ನ ಕಳ್ತನ ಮಾಡ್ಕೊಂಡು ಬರ್ತಾ ಇರುವಾಗ ಪೊಲೀಸರನ್ನ ನೋಡಿ ಝೀರೋ ಒಂದು ಬ್ರಿಡ್ಜ್ ಇಂದ ಕೆಳಗಡೆಗೆ ಶೂಸ್ ನ ಬಿಸಾಕ್ಬಿಟ್ಟಿರ್ತಾನೆ. ಆ ಶೂಸ್ ಸ್ಟ್ಯಾನ್ಲಿಗೆ ಸಿಕ್ಕಿ ಪೊಲೀಸರಿಗೆ ಸಿಕ್ಕಿ ಈ ಕ್ಯಾಂಪ್ ಗೆ ಬಂದಿರ್ತಾನೆ. ನಂತರ ಇವರಿಬ್ರು ಮಾತಾಡ್ಕೊಂಡು ನನಗೆ ಅಮೂಲ್ಯವಾಗಿರೋ ಒಂದು ವಸ್ತು ಸಿಕ್ಕಿದ್ದು ಬೇರೆ ಒಂದು ಪ್ಲೇಸ್ ಅಲ್ಲಿ, ಎಕ್ಸ್ರೇಗೆ ಸಿಕ್ಕಿರೋ ಒಂದು ಪ್ಲೇಸ್ ಅಲ್ಲಿ ಮ್ಯಾನೇಜರ್ ಹುಡ್ಕೋದ್ರಿಂದ ಆ ಮ್ಯಾನೇಜರ್ಗೆ ಆ ಪ್ಲೇಸ್ ಅಲ್ಲಿ ಯಾವುದೇ ಒಂದು ವಸ್ತು ಸಿಗ್ಲಿಲ್ಲ. ನನಗೆ ಸಿಕ್ಕಿರೋ ಒಂದು ಪ್ಲೇಸ್ ಅಲ್ಲಿ ನಾವಿಬ್ರು ಹೋಗಿ ಹುಡ್ಕೋಣ, ನಮ್ಗೇನಾದ್ರೂ ಸಿಗ್ಬೋದು ಅಂತ ಝೀರೋ ಹಾಗೆ ಸ್ಟ್ಯಾನ್ಲಿ ಆ ಗುನಿ ಹತ್ರಕ್ಕೆ ಬಂದು ಇನ್ನ ಸ್ವಲ್ಪ ಹಗಿತಾರೆ. ಆ ಗುನಿಯಲ್ಲಿ ಇವರಿಬ್ಬರಿಗೂ ಒಂದು ಟ್ರೆಜರ್ ಅಂಟು ಸಿಗುತ್ತೆ. ಸರಿಯಾಗಿ ಅದೇ ಟೈಮ್ಗೆ ಮ್ಯಾನೇಜರ್ ಅಲ್ಲಿಗೆ ಬಂದು ಆ ಟ್ರೆಜರ್ ಅಂಟು ನನಗೆ ಸಂಬಂಧಪಟ್ಟಿರೋದು ಅಂತ ಆ ಮಕ್ಕಳನ್ನ ಬೆದರ್ಸ್ತಾಳೆ. ಬೆಳಗ್ಗೆ ಆಗುತ್ತೆ. ಮಿಸ್ಟರ್ ಸರ್ ಪೊಲೀಸರಿಗೆ ರಿಪೋರ್ಟ್ ಮಾಡಿರ್ತಾನಲ್ವಾ, ಇದೇನ್ ವಿಷಯ ಅಂತ ಚೆಕ್ ಮಾಡೋದಕ್ಕೆ ಪೊಲೀಸರು ಅಲ್ಲಿಗೆ ಬರ್ತಾರೆ. ಆ ಟ್ರೆಜರ್ ಅಂಟ್ ಮೇಲೆ ಸ್ಟ್ಯಾನ್ಲಿ ಅನ್ನೋ ಒಂದು ಹೆಸರು ಐತಿ ಅಂತ ಆ ಪೊಲೀಸರಿಗೆ ಝೀರೋ ಹೇಳೋದ್ರಿಂದ ಆ ಟ್ರೆಜರ್ ಅಂಟು ಸ್ಟ್ಯಾನ್ಲಿಗೆ ಸಂಬಂಧಪಟ್ಟಿರೋದು ಅಂತ ಮ್ಯಾನೇಜರ್ ಹಾಗೆ ಮಿಸ್ಟರ್ ಸರ್ ನ ಪೊಲೀಸರು ಕಸ್ಟಡಿಗೆ ತಗೊಂತಾರೆ. ಲಾಸ್ಟ್ ಗೆ ಝೀರೋ ಹಾಗೆ ಸ್ಟ್ಯಾನ್ಲಿ ಅವರ ಮನೆ ಹತ್ರಕ್ಕೆ ಹೋಗ್ಬಿಟ್ಟು ಆ ಟ್ರೆಜರ್ ಅಂಟ್ ಅಲ್ಲಿ ಏನೈತೆ ಅಂತ ಚೆಕ್ ಮಾಡಿದಾಗ ಆ ಟ್ರೆಜರ್ ಅಲ್ಲಿ ಬಂಗಾರ ಎಲ್ಲ ಸಿಗುತ್ತೆ. ಹಾಗೆ ಅದರಲ್ಲಿ ಶೇರ್ಸ್ ಇರ್ತವೆ. ಆ ಶೇರ್ಸ್ ಹಾಗೆ ಬಂಗಾರವನ್ನ ಸ್ಟ್ಯಾನ್ಲಿ ಫ್ಯಾಮಿಲಿ ಅರ್ಧ ತಗೊಂಡು ಝೀರೋಗೆ ಅರ್ಧ ಕೊಡ್ತಾರೆ. ನಂತರ ಝೀರೋ ತಾಯಿನ ಹುಡುಕ್ಬೇಕು ಅಂತ ಒಬ್ಬ ಇನ್ವೆಸ್ಟಿಗೇಷನ್ ಆಫೀಸರ್ ನ ಹಿಡ್ಕೊಂಡು ಅವರ ತಾಯಿನ ಹುಡುಕ್ತಾರೆ. ಇನ್ನೊಂದು ಕಡೆ ಈ ಕ್ಯಾಂಪ್ ಅಲ್ಲಿ ನಡೀತಿರೋದು ಗವರ್ನಮೆಂಟ್ ಗೆ ಗೊತ್ತಾಗಿ ಅಲ್ಲಿರೋ ಮಕ್ಕಳಿಗೆಲ್ಲ ಫ್ರೀಡಮ್ ಕೊಟ್ಟು ಬೇರೆ ಒಂದು ಆಶ್ರಮದಲ್ಲಿ ಒಂದು ಕೌನ್ಸಿಲಿಂಗ್ ನ ಕೊಡ್ತಾರೆ. ಮೂವಿ ಎಂಡಿಂಗ್ ಅಲ್ಲಿ ಸ್ಟ್ಯಾನ್ಲಿ ಫ್ಯಾಮಿಲಿ ಹಾಗೆ ಝೀರೋ ಅವರ ಫ್ಯಾಮಿಲಿ ತುಂಬಾ ಖುಷಿಯಿಂದ ಸಂತೋಷವಾಗಿ ಇರೋದನ್ನ ತೋರಿಸಿ ಮೂವಿನ ಇಲ್ಲಿಗೆ ಹೆಂಡ್ ಮಾಡ್ತಾರೆ. ಈ ಮೂವಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತ ಇದ್ದೀನಿ. ನೆಕ್ಸ್ಟ್ ಮೂವಿ ಬಂದ್ಬಿಟ್ಟು ಫೈನಲ್ ಡೆಸ್ಟಿನೇಷನ್ ಬ್ಲಡ್ ಲೈನ್. ರೀಸೆಂಟ್ ಆಗಿ 2025 ಅಲ್ಲಿ ರಿಲೀಸ್ ಆಗಿರೋ ಮೂವಿನ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಆಯ್ತೋ ನೆಕ್ಸ್ಟ್ ಮೂವಿ ಅದೇ ಮೂವಿ ಮಾಡೋ ಬ್ರೋ ಅನ್ನೋರು ಕಮೆಂಟ್ ಸೆಕ್ಷನ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ. ನಮ್ ಕಡೆಯಿಂದ ಒಂದು ಚಿಕ್ಕ ಅನೌನ್ಸ್ಮೆಂಟ್. ಲಾಸ್ಟ್ ವಿಡಿಯೋದಲ್ಲಿ ಸ್ವಲ್ಪ ಜನ ಕಮೆಂಟ್ ಮಾಡಿದ್ರು ಇಂಡಿಯನ್ ಮೂವೀಸ್ ನ ಎಕ್ಸ್ಪ್ಲೇನ್ ಮಾಡಿ ಬ್ರೋ ಅಂತ. ಅದರಿಂದ ಒಂದು ಚಿಕ್ಕ ಪ್ಲಾನ್ ಹಾಕೊಂಡಿದೀವಿ. ತೆಲುಗು, ತಮಿಳ್, ಮಲಯಾಳಂ ಅಲ್ಲಿ ರಿಲೀಸ್ ಆಗಿರೋ ಮೂವೀಸ್ ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೊಸ ಚಾನಲ್ ನ ಓಪನ್ ಮಾಡಿ ಇದೇ ತರ ವಿಡಿಯೋ ಕ್ಲಿಪ್ಸ್ ನ ಯೂಸ್ ಮಾಡಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಒಂದು ಪ್ಲಾನ್ ಐತೆ. ಯಾರ್ಯಾರು ನಾನು ಹೊಸ ಚಾನಲ್ ನ ಓಪನ್ ಮಾಡಿದ್ರೆ ಅದಕ್ಕೆ ಸಪೋರ್ಟ್ ಮಾಡ್ತೀವಿ ಬ್ರೋ ಅನ್ನೋರು ಓಕೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಆಸ್ ಸೂನ್ ಆಸ್ ಪಾಸಿಬಲ್ ತೆಲುಗು,
ತಮಿಳ್, ಮಲಯಾಳಂ ಯಾವ್ದ್ರಲ್ಲಾದ್ರೂ ಒಂದು ಮೂವಿನ ಚೂಸ್ ಮಾಡ್ಕೊಂಡು ಹೊಸ ಚಾನಲ್ನ ಅನೌನ್ಸ್ಮೆಂಟ್ ಮಾಡ್ತೀನಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಸೈನಿಂಗ್ ಆಫ್, ನಿಮ್ಮ ವರ್ಧ.